2026 FC ಇದೆ, ವ್ಯಾಲಿಡ್ ಇನ್ಶೂರೆನ್ಸ್ ಇದೆ, ವ್ಯಾಲಿಡ್ DL ಇದೆ. ಸ್ಟಾರ್ಟ್ ಆಗೋಯ್ತು ಒನ್ ಕಿಕ್ಕು. ದೇವಸ್ಥಾನ, ಮಠ, ಆಶ್ರಮ ಇಂಥ ಕಡೆ ಮಾತ್ರ ನಾವು ಉಳ್ಕೊಳ್ಳೋದು. ಯಾರಿಂದನೂ ₹1 ನಗದು ಮುಟ್ಟಲ್ಲ. ನನ್ನ ಬೆವರಿನ ಹಣದಿಂದ ನಮ್ಮ ಅಮ್ಮನ ಯಾತ್ರೆ ಮಾಡಿಸ್ಬೇಕು, ಎಲ್ಲರ ಹತ್ರ ಈಸ್ಕೊಂಡು ಮಾಡಿದ್ರೆ ಪುಣ್ಯ ನಷ್ಟ ಆಗುತ್ತೆ. ಮದುವೆ ಆಗ್ಲಿಲ್ಲ, ನನಗೆ ಆ ಭಾವನೆ ಬರಲಿಲ್ಲ. ಥಾಟ್ ನಾನು ಪ್ಲೆಸೆಂಟ್ ಆ ಕೇಸು. ಡಾಕ್ಟರ್ ಎಲ್ಲ ಬಂದು ಟೆಸ್ಟ್ ಮಾಡಿ, ಇಲ್ಲ ಈ ಮಗುನ್ ತೆಗಿಬೇಕು, ಈ ಮಗು ತೆಗಿಲಿಲ್ಲ ಅಂದ್ರೆ ದೊಡ್ಡ ಜೀವಕ್ಕೆ ಅಪಾಯ ಇದೆ. ಆ ಮಗಳ ಮನಸ್ಸಲ್ಲಿ ಏನಿದೆ, ಮಗನ ಮನಸ್ಸಲ್ಲಿ ಏನಿದೆ ಅನ್ನೋದು ತಾಯಿಯರಿಗೆ ಮಾತ್ರ ಗೊತ್ತಾಗೋದು, ತಂದೆಗೂ ಗೊತ್ತಾಗದು. ಸರ್ ಇದೆ ನಿಮ್ಮ ಮನೆ? ಇದೆ, ನಮ್ಮ ತಂದೆ ಕಟ್ಟಿರೋ ಮನೆ. ಅರಣ್ಯ ಇಲಾಖೆಯ ಸಿಬ್ಬಂದಿ ಮನೆ ಬೇರೆ ತರ ಇರುತ್ತೆ, ಬೇರೆಯವ್ರದೆಲ್ಲ ಇರುತ್ತೆ. ಇಲ್ಲ, ನಾವು ನಮ್ಮ ತಂದೆ ಬಹಳ, ಯಾಕೆಂದ್ರೆ ಅವರು ಋಷಿಗಳು, ಸಾಕ್ಷಾತ್ ಋಷಿಗಳಾಗಿದ್ರು. ನಮ್ಮ ತಂದೆ ಅತ್ಯಂತ ಅಥವಾ ಪರಮ ಶುದ್ಧ ಪ್ರಾಮಾಣಿಕ ವ್ಯಕ್ತಿ. ಅಯ್ಯೋ ಬನ್ನಿ. ನಮ್ಮಮ್ಮ. ಸೊ ನಿಮ್ಮ ಭಾರತ ಯಾತ್ರೆಯ ಸಹ ಎಲ್ಲರೂ ತಾಯಿನೇ. ಇದು ಏನು ಅಂದ್ರೆ ಜನ್ಮ ಕೊಟ್ಟಿರೋ, ಈ ಗರ್ಭದಿಂದ ಬಂದಿರೋ, ಆದ್ರಿಂದ ಸ್ವಲ್ಪ ನಮ್ ತಾಯಿ. ಅಮ್ಮ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಏನಿಲ್ಲ, ಆರಾಮಾಗಿದ್ದೀನಿ. ಆರಾಮಿದ್ದೀರಿ? ಎಂತ ಒಳ್ಳೆ ಮಗ ನೋಡಿ ನಿಮ್ಗೆ. ಅದೇ ಎಲ್ಲ ತೋರಿಸ್ತೀನಲ್ಲ ನಿಜವಾಗ್ಲು. ಹೊರ ದೇಶ, ಭಾರತ ದೇಶ ನೋಡಿದ್ರ, ಶಿಕ್ಷಣ ಸಂಸ್ಥೆ, ಧಾರ್ಮಿಕ ಕ್ಷೇತ್ರ, ಪ್ರೇಕ್ಷಣೀಯ ಸ್ಥಳ ಎಲ್ಲ ಆಗಿದೆ. ಬನ್ನಿ, ಕೂತ್ಕೊಳ್ಳಿ. ಬನ್ನಿ ಸರ್, ಪ್ಲೀಸ್. ಅದು ನಾನೇನು ಹೇಳಿದ್ನಲ್ಲ ಮೊನ್ನೆ ಬಂದಿರೋದು, ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋದು, ಮಟ್ಟೋದು. ಚೆನ್ನಾಗಿ ಹದಾಗಿದೆ ದೋಸೆ. ಇವತ್ತು ಕೃಷ್ಣಕುಮಾರ್ ಅವ್ರ ಮನೇಲಿ ಇವತ್ತು ನಮ್ಗೆ ಟಿಫನ್, ನಿಮ್ಗೆ ಅಡುಗೆ ಮಾಡಕ್ ಬರುತ್ತೆ ಯಾರು? ಎಲ್ಲ ಕಲ್ತಿದ್ದೀನಿ. ನೀವು ದೋಸೆ ಕಿಂಗ ಅಲ್ಲ, ದೋಸೆ ಆದ್ರೆ ಬೇಗ ಆಗುತ್ತಲ್ಲ. ಈಗ ಕೂತ್ಕೊಂಡು ಎರೆದು ಕೊಟ್ಬಿಡ್ಬೋದು ಬೇಗ. ನೀನು ಬೇವ್ತ್ ಬಿಡ್ತೀಯಮ್ಮ, ನೀನು ಬೇವ್ತ್ ಬಿಡ್ತೀಯ, ಅಲ್ಲೇ ಫ್ಯಾನ್ ಕೆಳಗಡೆ ಇರು, ಯಾಕೆಂದ್ರೆ ಅವ್ರಿಗೆ ಬೇವ್ರು ಬಂದ್ಬಿಡುತ್ತೆ. ಸಾಕು. ಅಲ್ಲ ಸಾಕು, ಇದೇ ಬೇಸಿಕ್ ಆಗಿ ಬದುಕೋಕ್ಕೆ ಸಾಕು. ಇದಕ್ಕಿಂತ ಚಿಕ್ಕದಲ್ಲಿ ಎಷ್ಟೋ ಜನ ಇರ್ತಾರೆ. ಏನು ಅಂದ್ರೆ ನಮ್ಮ ತಂದೆ ಅವಾಗ ಕಟ್ಬಿಟ್ಟಿರೋದು, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದೇ ನಮ್ಮ ಪಾಲ್ಗೆ. ಅದು ನಮ್ಮ ತಂದೆಯಿಂದ ಏನೇ ಬಂದರೂ ಅದು ಅತ್ಯಂತ ಪವಿತ್ರವಾದ ವಸ್ತು. ಅದನ್ನ ಜೋಪಾನ ಮಾಡೋದು ಎಲ್ಲ ಮಕ್ಕಳುಗಳು, ಯಾರೇ ಆಗಲಿ, ನಾನು ಒಬ್ಬಂದೇ ಅಂತಲ್ಲ, ಎಲ್ಲ ತಂದೆ ತಾಯಿಗಳು ಪಾಪ ಎಷ್ಟು ಅದು ಅವತ್ತಿನ ಕಾಲದಲ್ಲಂತೂ ಎಷ್ಟು ಕಷ್ಟಗಳಿತ್ತು, ಎಷ್ಟು ಪಾಪ, ಎಷ್ಟು ಒಂದೊಂದು ಹೊತ್ತು ಊಟ ಉಳಿಸಿ ಪಾಪ ತಾವು ತಿನ್ನೋದು. ನಮ್ಮಪ್ಪ ಅಂತೂ ಪಾಪ ಕಿತ್ತೋಗಿರೋ ಚಪ್ಪಲಿದೆ ಹಾಕೊಂಡು ದಿನ ಮೇಲೆ ಕಾಲ ಕಳೀತಿದ್ರು. ಅವರು ಒಂದು ಒಳ್ಳೆ ಸ್ಲಿಪ್ಪರ್ ತಗೋತಿರ್ಲಿಲ್ಲ ನಮ್ಮಪ್ಪ. ಪಾಪ ಅಷ್ಟು ಇದು ಮಾಡಿ 10 ಜನರ ಫ್ಯಾಮಿಲಿನ ಅವರು ಕಾಪಾಡಿದ್ದಾರೆ. 10 ಜನ ನಮ್ಮದು ಮಾನ ಮರ್ಯಾದೆಗೆ ಬೆಲೆ ಕೊಡ್ತಿದ್ದವರು, ಬದುಕ್ತಿದ್ದರು. ಯಾಚನೆ ಅನ್ನೋದು ಆ ಲೆವೆಲ್ಗೆ ತಂದ್ಬಿಡುತ್ತೆ ಮನುಷ್ಯ. ಕಣ್ಣಿಟ್ಟು ನೋಡೋಕ್ಕಾಗಲ್ಲ ಯಾಚನೆ ಅನ್ನೋದಿದ್ದೆ. ಸೊ ಈಗ ಬೇಡಕ್ಕೆ ಶುರು ಮಾಡ್ಬಿಟ್ರೆ ಅದು ಮನುಷ್ಯನ ಇದು ಕುಗ್ಸುತ್ತಲ್ವ, ನೈತಿಕ ಬಲ ಕುಗ್ಸುತ್ತಲ್ವ. ಫ್ರೀ ಆಫ್ ಕಾಸ್ಟ್ ಎಂಜಾಯ್ ಮಾಡ್ದಂಗೆ. ಈಗ ಏನೋ ಫ್ರೀ ಅಲ್ಲ, ಅದು ನಿಮ್ಮ ಅರ್ಹತೆಯಿಂದ ಬಂದರೆ ಅದು ಓಕೆ. ನಿಮ್ಮ ಅರ್ಹತೆ, ನಿಮ್ಮ ಇದು, ನೀವೇನು ಹಿಂದೆ ಹೋಗದೆ ತಾನಾಗೆ ಬಂದರೆ, ಅಂದರೆ ತಾನಾಗೆ ಅಂತಂದರೆ ಅದಕ್ಕೆ ಅರ್ಹರಾಗಿದ್ದು ಸಂಪಾದನೆ ಮಾಡಿಕೊಂಡ್ರೆ ಅದು ಬೇರೆ ಅಲ್ವಾ. ಮತ್ತು ಇನ್ನೊಂದು, ನಾವೆಲ್ಲ ಹ್ಯಾಪಿಯಾಗಿ ಅದರಲ್ಲೇ ಲೈಫ್ ಮಾಡಿದೆ. ನಮ್ಮ ತಂದೆ ಅದರಲ್ಲೇ ನಾವು ಎಷ್ಟು ಚೆನ್ನಾಗಿ ಯಾವುದೇ ಕೊರತೆ ಇಲ್ಲದಂಗೆ ನಮ್ಮನ್ನು ಬೆಳೆಸಿದ್ರಪ್ಪ. ನೋಡಿ ಸರ್, ಏನು ತುಂಬ ಬೇಕಾಗೇ ಇಲ್ಲ, ಅತ್ಯಂತ ಮಿನಿಮಮ್ ಇದರಲ್ಲೇ, ಮಿನಿಮಮ್ ಸ್ಯಾಲ್ರಿಲೇ ಅವಾಗೆಲ್ಲ ಮನೆಯವರೆಲ್ಲ ಅಷ್ಟು ಚೆನ್ನಾಗಿ ಎಲ್ಲರಿಗೂ ಮದುವೆ ಮುಂಜಿಗಳು ಮಾಡಿ. ನಮ್ಮ ತಂದೆನೇ ಇದೇ ಮನೆ ಇಲ್ಲ, ಇನ್ನೊಂದು ಅವಾಗ ಶ್ರೀರಂಗಪಟ್ಟಣದಲ್ಲಿತ್ತು. ನನ್ನ ಬಾಲ್ಯ ಎಲ್ಲ ಅಲ್ಲಿ ಕಾಲ ಕಳೆದಿರೋದು. ಬಾಲ್ಯ, ತಾರುಣ್ಯದ ಆರಂಭದ ದಿನಗಳು ಅವೆಲ್ಲ ಶ್ರೀರಂಗಪಟ್ಟಣ. ಯಾವಾಗ ಉದ್ದು ಜಾಸ್ತಿ ಆಗ್ತೀವಿ ಸರ್, ಹುದುಗ್ ಚೆನ್ನಾಗಿ ಬರುತ್ತೆ. ಹುದುಗ್ ಚೆನ್ನಾಗಿ ಬಂದಾಗ ಯಾವ ಕಿತ್ತೋಗೋದು ಇಲ್ಲ, ಏನೂ ಇಲ್ಲ. ಆ ಮನೆ ಮೋಹ ತ್ಯಾಗ ಮಾಡಿದ್ರೇನೆ ನಾವು ಎಂಜಾಯ್ ಮಾಡೋಕ್ಕಾಗೋದು. ಈಗ ನೀವು ಇಲ್ಲಿ ಕೂತ್ಕೊಂಡು ನೀವು ಸವಿತನ ಬಗ್ಗೆ, ಮಕ್ಕಳ ಬಗ್ಗೆ ಅಥವಾ ನಿಮ್ಮ ಮನೆ ಬಗ್ಗೆ ಯೋಚನೆ ಮಾಡಿದ್ರೆ ಇಲ್ಲಿ ಇಂಟ್ರೂ ಹೆಂಗ್ ನಡೆಯುತ್ತೆ? ಮನ್ಸೆಲ್ಲ ಅಲ್ಲೇ ಇರುತ್ತೆ. 2 ಕಡೆನೂ ಸೋಲ್ತೀರಾ ನೀವು. ಅಲ್ಲೂ ಇದ್ದಂಗಲ್ಲ, ಇಲ್ಲೂ ಬಂದು ನಮ್ಮ ಜೊತೆನೂ ನೆಮ್ಮದಿಯಾಗಿ 100% ಇದ್ದಂಗಲ್ಲ. ಅಲ್ಲಿರೋ ಇಲ್ಲ ಇಲ್ಲಿರೋ ಅಷ್ಟೇ, ಎರಡೇ. ಮನೆ ಬಿಟ್ಟ ಮೇಲೆ ಅದು ವಾಪಸ್ ಬಂದು ಬೀಗ ತೆಗೆದ ಮೇಲೆ ನಮ್ಮ ಮನೆ. ಸರ್, ಈ ಮನುಷ್ಯ ಜನ್ಮ ಅಂದ್ಮೇಲೆ ಎಲ್ಲನೂ ಅನುಭವಿಸ್ಲೇಬೇಕು. ಇಲ್ಲಿ ಅದನ್ನೇ ವಿವೇಕ ಬೆಳೆಸ್ಕೋಬೇಕು. ಯಾವುದಕ್ಕೆ ಅಟ್ಯಾಚ್ ಆಗಬೇಕು, ಯಾವುದಕ್ಕೆ ಡಿಟ್ಯಾಚ್ ಆಗಬೇಕು, ಯಾವುದನ್ನು ಹೆಚ್ಚಿಗೆ ಮಾಡಬೇಕು, ಯಾವುದನ್ನು ಕಮ್ಮಿ ಮಾಡಬೇಕು, ರಿಯಲೈಸ್ ಮಾಡ್ಕೋಬೇಕು. ಈಗ ಭಗವಂತ ದೋಸೆ ಜೀವನ ಪೂರ್ತಿ ದೋಸೆ ತಿಂದ್ಕೊಂಡೇ ಇರೋದಾ? 1 ದಿನ ತಿನ್ಬೇಕು, 2 ದಿನ ತಿನ್ಬೇಕು, 3 ದಿನ ತಿನ್ಬೇಕು, ಆಮೇಲೆ ತ್ಯಾಗ ಮಾಡಬೇಕು, ರಿಯಲೈಸ್ ಮಾಡ್ಕೋಬೇಕು, ನೆಕ್ಸ್ಟ್ ಇದಕ್ಕೆ ಹೋಗ್ಬೇಕು. ಪಾಯಸ ಕುಡಿಯೋದು ಅಂದ್ರೆ ಜೀವನ ಪೂರ್ತಿ ಪಾಯಸ ಕುಡ್ಕೊಂಡೇ ಇರೋದೇ ಜೀವನನಾ?
ಅದು ಭಗವಂತ ಕೊಟ್ಟಿಯೇನೆ, ಕುಡಿಯೋಣ. ಒಂದ್ಸರಿ ಕುಡಿಯೋಣ, 2 ಸರಿ ಕುಡಿಯೋಣ, 3 ಸರಿ, 10 ಸರಿ ಕುಡಿಯೋಣ. ಆಮೇಲೆ ಆದರೂ ರಿಯಲೈಸ್ ಮಾಡ್ಕೋಬೇಕು. ಹಂಗೆ ಮೋಹ ಇಟ್ಕೊಳ್ಳಿ, ವರ್ಷ ಪೂರ್ತಿ ಅದನ್ನೇ ಸಾಯೋ ತನಕನೂ ಆ ಮೋಹಗಳು ತ್ಯಾಗ ಮಾಡದೆ ಇನ್ನೂ ಹೆಚ್ಚು ಮಾಡ್ಕೊಂಡು ಆಸೆ ಹೋಗೋದಲ್ಲ. ಒಂದು ಹಂತಕ್ಕೆ ಈಗ ನೀವು ಯೌವನದಲ್ಲಿ ಇದ್ದೀರಾ, ಪ್ರೈಮ್ ಯೂತಲ್ಲಿ ಇದ್ದೀರಾ, ಎಷ್ಟು ಒಂದು 5 ವರ್ಷ ಸುಖವಾಗಿರ್ತೀರಾ, ಮ್ಯಾಕ್ಸಿಮಮ್ 10 ವರ್ಷ ಸುಖವಾಗಿರ್ತೀರಾ. ಆಮೇಲೆ ಏನಿದೆ ಇಲ್ಲಿ ಅರ್ಥ ಮಾಡ್ಕೋಬೇಕು. ಅದ್ರದ್ದು ನಶ್ವರತೆಗಳು ತುಂಬಾ ಏನ್ ಶಾಶ್ವತವಾದ ವಿಚಾರ ಏನಿರುತ್ತೆ ಅದ್ರಲ್ಲಿ, ಶಾಶ್ವತವಾದ ಸುಖ, ಶಾಶ್ವತವಾದ ಭೋಗ, ಅದೆಲ್ಲ ನಿಮ್ಗೆ ಬ್ರಹ್ಮಾನಂದ ಅಷ್ಟೇ. ಲಿಬರೇಷನ್ ಯಾವಾಗ ಅಲ್ಲೇ ಸಿಗೋದು. ಎಣ್ಣೆ ಹಾಕ್ಬೇಕು ಅವ್ರಿಗೆ, ಹಾಕ್ಲಾ? ನನಗೆ ಸಾಕಾಯ್ತದೆ. ಅಲ್ಲ ಯಾಕೆ ಅದೊಂದು ನಮ್ ಪ್ರೀತಿ ಇಲ್ಲಿ 3 ಯಾಕೆ ಚಟ್ನಿ ಚೆನ್ನಾಗಿಲ್ವಾ? ತಗೊಳ್ಳಿ. ದೋಸೆ ಎಲ್ಲ ಏನು ಅಂದ್ರೆ ಬಿಸಿ ಬಿಸಿದೆ ತಿಂದ್ರೆ ನಿಮ್ಗೆ ಚೆನ್ನಾಗಿರುತ್ತೆ. ಹೌದೌದು. ಆಮೇಲೆ ಹೊರಟಾಗ್ಬಿಡುತ್ತೆ. ದೋಸೆ ಮತ್ತೆ ಉಪ್ಪಿಟ್ಟು ಬಿಸಿ ಇದ್ದಾಗ ತಿನ್ಬೇಕು. ಪಾಯಿಂಟ್. ಉಪ್ಪಿಟ್ಟು ನಮ್ಮ ಫೇವ್ರೇಟ್ ಸರ್, ನನಗೂ ಫೇವ್ರೇಟ್ ಸರ್. ದಿನದ 24 ಗಂಟೆ ಅಂದ್ರೆ ದಿನಕ್ಕೆ 3 ಟೈಮ್ಸ್ ಇಂಟು 7 ಡೇಸ್ ಕೊಟ್ಟು ತಿಂತೀವಿ, ಇಂಟು 30 ಡೇಸ್ ಇಂಟು 365 ಡೇಸ್ ಇಂಟು n ನಂಬರ್ ಆಫ್ ಇಯರ್ಸ್. ಯು ವಿಲ್ ಈಟ್ ಇಟ್. ನಾಷ್ಟಗಳಾಗಿಲ್ಲ ಇನ್ನು. ಇಲ್ಲಪ್ಪ, ಅದೇಂಗೆ ನಿಮ್ಮನ್ನ ಬಿಟ್ಬಿಟ್ಟು ಇವತ್ತು ನಿಮ್ದು ಅಪಾಯಿಂಟ್ಮೆಂಟ್ ಇದ್ಮೇಲೆ ನಿಮ್ಮನ್ನ ಬಿಟ್ಬಿಟ್ಟು ಹೆಂಗೆ ತಿನ್ನಕ್ಕಾಗತ್ತೆ? ಅದನ್ನೇ ಮಾತು ಚಿಂತನೆ ಅಲ್ಲದೆ ಅನುಷ್ಠಾನದ ಅತಿಥಿ ದೇವೋಭವ ಅಂದ್ರೆ ನಾವು ಚೆನ್ನಾಗಿ ತಿಂದ್ಬಿಟ್ಟು ಆಮೇಲೆ ಹಾಕೋದಲ್ಲ. ಅದನ್ನೇ ಅತಿಥಿ ಯಾರೇ ಬರಲಿ ಅಪಾಯಿಂಟ್ಮೆಂಟ್ ಇದ್ಮೇಲೆ ಅವ್ರಿಗೆ ವ್ಯಾಲ್ಯೂ ಮಾಡಬೇಕು, ಅವ್ರಿಗೆ ಬೆಲೆ ಕೊಡಬೇಕು ಅಂದ್ರೆ ಕ್ರಮ ಇದು. ಇಲ್ವಾ ನಾಲ್ಗೆ ಇದೆ, ಹೆಂಗ್ ಬೇಕಾದ್ರೂ ನಡೆಯುತ್ತೆ, ಯಾವ ವಾದ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಹೆಂಗ್ ಬೇಕಾದ್ರೂ ಮಾಡ್ತೀವಿ. ಇಲ್ಲ ನೀವು ಪಾಪ ಅಷ್ಟು ದಿನದಿಂದ ಫಾಲೋ ಅಪ್ ಮಾಡಿ, ಅಷ್ಟು ದಿನದಿಂದ ನಮ್ಮ ಬಗ್ಗೆ ಕನ್ಸರ್ನ್ ತೋರಿಸಿ ಎಲ್ಲ ಮಾಡಿ ಬರ್ತೀವಿ ಅಂತ ಇವತ್ತು ಫಿಕ್ಸ್ ಆದ್ಮೇಲೆ ನಿಮ್ಮನ್ನ ಬಿಟ್ಬಿಟ್ಟು ನಾ ತಿನ್ಕೊಂಡ್ರೆ ನಿಮ್ಗೆ ಅತಿಥಿ ಇದೆ. ಈ ದೋಸೆನ ವಿವರಿಸೋಕ್ಕೆ ಪದಗಳಿಲ್ಲ ಸ್ನೇಹಿತರೆ. ಎಷ್ಟು ಸಾಫ್ಟಾಗಿ, ಎಷ್ಟು ಬಿಸಿಯಾಗಿ, ಎಷ್ಟು ರುಚಿಯಾಗಿದೆ ಇದು. ಚಟ್ನಿ ಅಂತೂ ಫಸ್ಟ್ ಕ್ಲಾಸಾಗಿ ಮಾಡೋರೆ. ಮನೆ ತಿನ್ಬಿಟ್ಟು ಅವ್ರು ಇಂಟ್ರೆಸ್ಟ್ ಶುರು ಮಾಡ್ಕೊಳ್ಳೋಣ. ಬಾಯಿ ನೀರು ಬರುತ್ತೆ. ಸ್ಕೂಟ್ರು ಸ್ಟಾರ್ಟ್ ಮಾಡ್ಬೇಕಾರೆ ನಮ್ಮ ಅಮ್ಮನ ಕೈಯಿಂದ. ಇಲ್ಲ ನಾನು ಹಂಗೆ ಮಾಡಲ್ಲ. ಬಿಗಿನಿಂಗ್ ಬೇರೆ ಟೈಮಲ್ಲಾದ್ರೂ ಓಕೆ. ಫಸ್ಟ್ ದಿನ ಬೆಳಗ್ಗೆ ಫಸ್ಟ್ ಟೈಮ್ ಖಾರ ಆಗಲಿ ಅಥವಾ ಇನ್ನೊಂದು ಯಾವುದೇ ಆಗಲಿ ಕೀನ ನಮ್ಮ ಅಮ್ಮನ ಕೈಯಿಂದ ತಗೋತೀನಿ. ಇವತ್ತಿನವರೆಗೂ ನಮಗೆ ಯಾವುದೇ ಒಂದು ಎಲ್ಲೂ ತೊಂದರೆ ಆಗಲ್ಲ. ನಮಗೆ ಏನೇನಿದೆ ನಿಮ್ಮ ಸ್ಕೂಟ್ರಲ್ಲಿ? ಟೂಲ್ ಕಿಟ್ಟ, ಟೂಲ್ಸ್. ಹೌದು, ಟೂಲ್ಸ್ ಎಲ್ಲ ಇದೆ. ಇದು ಸ್ಟೆಪ್ನಿ ತೆಗಿಯೋದು ಮಾಮೂಲಿ ಆ ಥರದ್ದು, ಮತ್ತೆ ಸ್ಪಾರ್ಕ್ ಪ್ಲಗ್ ತೆಗಿಯೋದು, ಸ್ಪಾರ್ಕ್ ಪ್ಲಗ್ ಕ್ಲೀನ್ ಮಾಡೋದು ಎಲ್ಲ ಇದೆ. ಎಲ್ಲ ನೀವೇ ಮಾಡ್ಕೊಂಡ್ಬಿಡ್ತೀರಿ? ಎಲ್ಲ ನಾನೇ ಮಾಡ್ತೀನಿ. ಸೊ ಎಲ್ಲರೂ ಏನಾದ್ರು ಕೆಟ್ಟರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀರಾ? ಸಣ್ಣ ಪುಟ್ಟದ ಮೆಕ್ಯಾನಿಸಮ್ ನಂಗೆ ಬರುತ್ತೆ. ತುಂಬಾ ಇವತ್ತಿನವರೆಗೂ ಆ ಥರ ಯಾವುದು ಮೇಜರ್ ಯಾವುದು ಇಲ್ಲ. ಅದು ಈಗ ಪಂಚರ್ ಅಂದ್ರೆ ಅದು ಸ್ಟೆಪ್ನಿ ಚೇಂಜ್ ಮಾಡೋದು, ಮತ್ತೆ ಜನರಲ್ ಚೆಕಪ್, ವಾಟರ್ ವಾಶು, ಮತ್ತೆ ಸ್ಪಾರ್ಕ್ ಪ್ಲಗ್ ಕ್ಲೀನು ಚೇಂಜು, ಕಾರ್ಬೊರೇಟರ್ ಕ್ಲೀನು, ಇದನ್ನೆಲ್ಲ ನಾನೇ ಮಾಡ್ಕೋತೀನಿ. ಸಣ್ಣ ಈಗೇನು ಛತ್ರಿಗಿತ್ರಿ ಮಾಡಿಕೊಂಡಿದ್ರಲ್ಲ, ಯಾಕಿದು? ಅದು ಮಳೆಗಾಲದಲ್ಲಿ ಏನಾದರೂ ಯಾವುದೋ ಸಂದರ್ಭ ರೋಡಲ್ಲಿ ಹೋಗ್ತಿರ್ತೀವಿ, ಮಳೆ ಬಂದ್ಬಿಡ್ತಪ್ಪ, ಏನೂ ಇಲ್ಲ, ಅಲ್ಲಿ ಶೆಲ್ಟರ್ ಹೋಗ್ತಾ ಇರ್ತೀವಿ, ಯಾವುದೇ ಶೆಲ್ಟರ್ ಇಲ್ಲ. ಶೆಲ್ಟರ್ ಇದೆ, ಟಕ್ಕನ್ ಶೆಲ್ಟರ್ ಹತ್ರ ಹೋಗ್ಬೋದು, ತಿಳಿಸ್ಬಿಡ್ಬೋದು. ಅವಾಗ ಅಟ್ಲೀಸ್ಟ್ ನಮ್ಮ ರಕ್ಷಣೆಗೆ 2 ಛತ್ರಿ. ಸೊ ಎಲ್ಲೋ ರೋಡಲ್ಲಿ ಹೋಗ್ತಿರ್ತೀರಿ, ಮಳೆ ಬಂದ್ಬಿಡ್ತು, ಕಾಡು ಅಥವಾ ನಿರ್ಜನ ಪ್ರದೇಶದಲ್ಲಿ ಕಟ್ಟಡ ಇಲ್ಲ, ಏನೂ ಇಲ್ಲ, ಅವಾಗ ಛತ್ರಿ ಹಿಡ್ಕೊಂಡು ನಿಂತ್ಕೊಳ್ಳೋದು ರೋಡಲ್ಲಿ. ಆ ಥರದ್ದು ಆ ಥರ ಘಟನೆ ಇವತ್ತಿನವರೆಗೂ ಎಲ್ಲೂ ನಡೆದಿಲ್ಲ. ಒಂದು ಪ್ರಿಡಿಕ್ಷನ್ ಆಗಬಹುದು ಆದ್ರೆ ಅಂತ ಈಗ ಆಯ್ತಪ್ಪ, ಒಂದು ಡೀಪ್ ರೈನ್ ಫಾರೆಸ್ಟ್ ಹೋಗ್ತಾ ಇದೀವಿ, ಏನ್ ಎಲ್ಲ ಇದೇ ತರ ಮನೆ ಮಠ ಇರಲ್ವಲ್ಲ. ಡೀಪ್ ರೈನ್ ಫಾರೆಸ್ಟ್ ಮಳೆ ಬಂದ್ಬಿಡ್ತಪ್ಪ ಇದ್ದಕ್ಕಿದ್ದಂಗೆ. ಈಗ ನಾವು ಎಲ್ಲ ವಾತಾವರಣ ನೋಡ್ಕೊಂಡೆ ನಾವು ಅಷ್ಟು ಅಲರ್ಟ್ ಇರ್ತೀವಿ. ಹೊರಗಡೆ ಹೋದ್ಮೇಲೆ ಮನೆಯಿಂದ ಕಾಲ್ ತೆಗೆದ್ಮೇಲೆ ನಮ್ಮ ಇಂದ್ರಿಯಗಳು ಭಾರಿ ಚುರುಕಾಗಿರುತ್ತೆ. ಎಲ್ಲ ಸೆನ್ಸ್ ಮಾಡ್ತೀರಿ? ಎಲ್ಲ ಸೆನ್ಸ್ ಮಾಡ್ತೀವಿ. ಹಾಗಾಗಿ ಆ ಥರ ಏನು ಲಕ್ಷಣಗಳು ಇಲ್ಲದೆ ಏನೋ ಮಧ್ಯ ಮಳೆ ಬಂದಾಗ ಏನ್ ಮಾಡೋದು, ನಮ್ಮ ತಾಯಿ ವಯಸ್ಸಾದ ತಾಯಿ ಇರ್ತಾರಲ್ವ, ಅವ್ರನ್ನ ರಕ್ಷಣೆ ಮಾಡ್ಬೇಕು. ನಾನೇನೋ ಮಧ್ಯ ವಯಸ್ಸವನು, ನಮ್ದೇನಿಲ್ಲ. ಬಟ್ ಅವ್ರಿಗೆ ವಯಸ್ಸಾದವ್ರನ್ನ ಹೊರಗಡೆ ಕರ್ಕೊಂಡು ಹೋದ್ಮೇಲೆ ಎಷ್ಟು ಕೇರ್ ಆಗಿರ್ಬೇಕು ಅಂದ್ರೆ ಅಷ್ಟು ಮೈಯೆಲ್ಲ ಕಣ್ಣಾಗಿದ್ರು ಸಾಲದು. ಓಕೆ, ನೂರಾರು ಥರದ್ದು ಸಮಸ್ಯೆಗಳು, ನೂರಾರು ಥರದ್ದು ಬರ್ಬೋದು. ಸೊ ಅದಕ್ಕೆ ನಾವೆಲ್ಲದಕ್ಕೂ ರೆಡಿ ಆಗಿರ್ಬೇಕು. ಎಲ್ಲ ಏನೋ ಪ್ರಾಬ್ಲಮ್ ಬಂದು ಎಲ್ಲ ಊರ್ ಕೊಳ್ಳೆ ಹೋದ್ಮೇಲೆ ಡಂಗೂರ ಹೊಡ್ಕೊಂಡು ಅಯ್ಯೋ ಹಿಂಗಾಗೋಯ್ತು ಅನ್ನೋದಕ್ಕಿಂತ ಮುಂಚೆನೆ ಅದು ಬಾರ್ದೇದಂಗೆ ಪ್ರಿಡಿಕ್ಷನ್ ಮಾಡೋದು ಒಳ್ಳೇದಲ್ವಾ? ಕರೆಕ್ಟ್. ಈಗ ಯಾರಿಗೋ ಹಾರ್ಟ್ ಅಟ್ಯಾಕ್ ಆದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡೋಗಿ ಹೀರೋ ಆಗೋಕ್ಕಿಂತ ಮುಂಚೆನೆ ಅವ್ರ ಲಕ್ಷಣಗಳು ನೋಡಿ, ಫ್ಯಾಟು ಸ್ವಲ್ಪ ತೂಕ ಜಾಸ್ತಿ ಆಗ್ತಾ ಇದೆಪ್ಪ, ಸ್ವಲ್ಪ ವಾಕ್ ಮಾಡಿ, ಇನ್ನೊಂದು ಮಾಡಿ, ಆ ಬರ್ದೇದಂಗೆ ತಡೆಯೋದೇ ರಿಯಲ್ ಹೀರೋಯಿಸಮ್. ಕರೆಕ್ಟ್. ಬಂದ ಮೇಲೆ ಎಲ್ಲಾರ ಮುಂದೆ ಹೀರೋ ಆಗಿ ನಾನು ಕರ್ಕೊಂಡೋದೆ, ನಾನು ಸೇರಿಸ್ದೆ ಅನ್ನೋದಕ್ಕಿಂತ ಓಕೆ ಲಕ್ಷಣಗಳನ್ನ ಅವ್ರು ನೋಡಿ
ಯಾಕೋ ಹೊಟ್ಟೆ ಜಾಸ್ತಿ ಆಗ್ತಾ ಇದೆಯಪ್ಪ, ಯಾಕೋ ಫ್ಯಾಟ್ ಇದಾಗಿದೆ, ಮುಖ ಓದಿ, ಈ ಥರದ ಲಕ್ಷಣಗಳು ಕೆಲವೊಂದು ಇರುತ್ತೆ ನೋಡಿ. ಅದನ್ನ ನೋಡಿ ಅವಾಗಲೇ ಹೇಳಿದ್ರೆ ಅಟ್ಲೀಸ್ಟ್ ಬೇಗ ಮುಂಚೆ ಅದಾಗೋಕ್ಕಿಂತ ಕೆಟ್ಟ ಘಟನೆ ನಡಿಬೇಕು ಅಂತ ಇರುತ್ತೆ, ಅದನ್ನ ಮುಂಚೆ ಎಚ್ಚೆತ್ಕೋಬಹುದು. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಎಸ್, ತೆಗೀರಿ ಗಾಡಿ ನೋಡೋಣ. ಈಗ ಏನ್ ಪ್ಲೇಟ್ ಎಲ್ಲ ಹೋಗ್ಬಿಡ್ತಿಲ್ಲ, ಯಾರು ಬೈಯಲ್ವಾ? ಅದೇನೋ RTO ಅವರು ಇಲ್ಲ ನಾವೇನು ಲಾ ಯಾವುದು ಬ್ರೇಕ್ ಮಾಡಲ್ವಲ್ಲ. ಲಾ ಬ್ರೇಕ್ ಮಾಡಲ್ಲ ನೀವು? ಎಲ್ಲ FC ಇದೆ, 2026 FC ಇದೆ, ಇದೆ, ವ್ಯಾಲಿಡ್ ಇನ್ಶೂರೆನ್ಸ್ ಇದೆ, ವ್ಯಾಲಿಡ್ DL ಇದೆ. ರೆಡಿ ಆಗೋದು ನಿಧಾನಕ್ಕೆ ಹೇಳೋದು, ಅರ್ಜೆಂಟ್ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಆ ವಯಸ್ಸಿನವ್ರಿಗೆ ಯಾವ ಥರ ಆ ವಯಸ್ಸಾದವ್ರದ್ದು ಒಂದು ಸ್ಪೀಡ್ ಇರುತ್ತೆ, ಅದಕ್ಕೆ ನಾವು ಅಡ್ಜಸ್ಟ್ ನಮ್ಮ ಸ್ಪೀಡಿಗೆ ಅವ್ರನ್ನ ಹೇಳ್ಕೊಳ್ಳೋದಲ್ಲ. ಯಾಕೆಂದ್ರೆ ಅವಾಗ ಏನಾಗುತ್ತೆ, ನೀವು ಜಾಸ್ತಿ ದೂರ ಪ್ರಯಾಣ ಮಾಡೋಕ್ಕಾಗಲ್ಲ, ಡಿಪ್ರೆಷನ್ ಶುರು ಆಗ್ಬಿಡುತ್ತೆ, ಯಾರ್ದೋ ಒಂಥರ ಬಾಹ್ಯ ಒತ್ತಡ ಆ ಥರ ಶುರು ಆಗುತ್ತೆ. ನಮ್ದು ಏನಂದ್ರೆ ನಮ್ದು ಟ್ರಾವೆಲ್ಲು ರಿಲ್ಯಾಕ್ಸಿ ಮೂಡು ಮತ್ತು ಆ ಪೇಸಲ್ಲಿ ಇರ್ತೀರಿ, ದುವೇಗ ಆವೇಗ ಇಲ್ಲ, ಅದಕ್ಕೆ ಯಾವುದಕ್ಕೂ ಈಡಾಗೋದಿಲ್ಲ. ನಮ್ಮಮ್ಮ ಒಂದೊಂದು ಟೈಮ್ ಸ್ವಲ್ಪ ಎಕ್ಸೈಟ್ ಆಯ್ತಾರೆ, ಅವರು ಹೈಪರ್ ಆಕ್ಟಿವ್ ಇದ್ದಾರೆ, ನಾನು ಅವ್ರನ್ನ ಶಾಂತ ಮಾಡ್ತಾ ಇರ್ತೀನಿ. ಓಕೆ, ನಮ್ಮಮ್ಮ ನನಗಿಂತ ಆಕ್ಟಿವ್ ಅವರು. ನೀವೇ ಕೂಲೆಂಟ್ ಅವ್ರಿಗೆ. ಯಾವತ್ತು ಏನು ಅಂದರೆ ಸರ್, ಇದೆಲ್ಲ ಏನು ನಿಯಮ ಅಂದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕು. ನಾಳೆ ದಿನ ಒಂದು ಯಾರೋ ಮನೆಗೆ ಬಂದಾಗ ಏನೋ ಒಂದು ಹೆಚ್ಚು ಹೋಯ್ತು ಬಂತು ಅಪ್ಪ, ನಾವೆಲ್ಲೋ ಕಳ್ಕೊಂಡಿರ್ತೀವಿ, ನಾಳೆ ದಿನ ಗೊಂದಲಗಳು ಶುರು ಆಗಬಾರ್ದು. ಅದಕ್ಕೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ಏನೇನು ಭದ್ರ ಮಾಡಬೇಕು ಅದನ್ನ ಮಾಡ್ಬೇಕು. ಓಕೆ, ಅವಾಗ ಏನು ಅಂದರೆ ಗೊಂದಲ ಇರಲ್ಲ. ಸೊ ನೀವು ಯಾತ್ರೆ ಹೋದ್ರೆ ಮನೆ ಬೀಗ ಹಾಕೊಂಡು ಹೋಗ್ಬಿಡ್ತೀರಾ? ಮನೆ ಬೀಗ ಹಾಕೊಂಡು ಎಷ್ಟು ದಿನ? ಅದೇನು ಲೆಕ್ಕ ಇರಲ್ವಲ್ಲ ನಮಗೆ, ನಾಳೆ ಏನಾಗುತ್ತೆ, ನಾಳೆ ಇಷ್ಟು ದಿನದಲ್ಲಿ ವಾಪಸ್ ಬರ್ತೀವಿ ಏನು ಗೊತ್ತಿದ್ರೆ ಸರಿಯಪ್ಪ. ನಮ್ದೇನು ಒಂದ್ಸರಿ ಒಂದ್ ಕಡೆ ಹೋದ್ಮೇಲೆ ನಾ ಹೇಳಿದ್ನಲ್ಲ, ರಿಲ್ಯಾಕ್ಸ್ಲಿ ಮೂಡು ಆದ್ರೆ ಇರೋದ್ರಿಂದ ಏನು ಅಂದರೆ ಆ ಪೇಸಲ್ಲಿ ಇರೋದ್ರಿಂದ ಸ್ಟಾರ್ಟ್ ಆಗೋಯ್ತು. ಒಂದು ಕಿಕ್ಕು, ಒಂದೇ ಕಿಕ್. ವಾವ್. ಸರ್ ಈ ಸ್ಪೀಡ್ ದಾಟಲ್ಲ ನೀವು? ಈ ಸ್ಪೀಡ್ ದಾಟಲ್ಲ, ಯಾಕೆಂದ್ರೆ ಹೆಲ್ಮೆಟ್ ಇಲ್ವಲ್ಲ. ಅಲ್ಲ, ಬಟ್ ಯಾತ್ರೆ ಹೋದ್ರೆ ಹೆಲ್ಮೆಟ್ ಹಾಕೋತೀರಾ? ಎಲ್ಲ ಅವಾಗ ರೋಡ್ ಸೇಫ್ಟಿ ಹೆಲ್ಮೆಟ್ ವೆರಿ ಇಂಪಾರ್ಟೆಂಟ್. ಓಕೆ, ಹೆಲ್ಮೆಟ್ ಇಲ್ಲದೆ ನಾವು ಗಾಡಿನೇ ಮುಟ್ಟಲ್ಲ. ಓಕೆ, ಏಜ್ಡು. ಓಹೋ, ಈಗ ನಮ್ಮ ಇವ್ರದ್ದು ಯಾರೋ ಒಬ್ರದ್ದು ಸಿನಿಮಾ ನಟರದ್ದು ಇತ್ತೀಚೆಗೆ ಆಯ್ತಲ್ಲ, ಪಾಪ ಅವ್ರು ಅಷ್ಟೇ ಸುಮ್ಮನೆ ಮನೆಯಿಂದ ಹೋಗಿರೋದು 100 ಮೀಟ್ರಲ್ಲಿ ತಲೆ ಕಲ್ಲು ಹೊಡೆದು. ಅದಕ್ಕೆ ಹೆಲ್ಮೆಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವೆಲ್ಲ ಪಾಠ ಆಗ್ಬೇಕು ನಮ್ಗೆ. ಕರೆಕ್ಟ್. ಸೊ ಇದು ಸಂದರ್ಶನಕ್ಕೆ ಅಂತ ನೀವು ಸುಮ್ಮನೆ ಮನೆ ಹತ್ರ ಅಂತ ಬಂದು উৰেটো জীৱন ব্ৰহ্মচৰ্য ব্ৰত পালন কৰি ಮಹಾರಾಜರು ನಮ್ಮನ್ನು ಕರೆಸಿ ಅವ್ರ ಆತಿಥ್ಯ ಕೂಡ ಅನುಭವಿಸಿದೀವಿ. ಪಾಟಲಿಪುತ್ರ ಎಲ್ಲಿ ಬರುತ್ತದೆ? ಪಾಟ್ನಾ, ಬಿಹಾರ್. ಪ್ರತಾಪ ಮುರುಗೇಂದ್ರ ಬಹದ್ದೂರ್ ಶಾಹಿ ಮಹಾರಾಜ್ ಲುಂಬಿನಿ ಅವೆಲ್ಲ ಅಲ್ಲಿ ಬರುತ್ತೆ, ಕಪಿಲ ವಸ್ತು. ಅಲ್ಲೂ ಕೂಡ ಮಹಾರಾಜರು ಅದೇ ಹೇಳಿದ್ನಲ್ಲ, ಪ್ರತಾಪ ಮುರುಗೇಂದ್ರ ಬಹದ್ದೂರ್ ಶಾಹಿ ಮಹಾರಾಜರು ನಮ್ಮ ತಾಯಿನ ಕರೆಸಿ ಮನೇಲಿ ಅವ್ರ ಆತಿಥ್ಯ ಕೊಟ್ಟು, ಮತ್ತು ಅವ್ರ ಕುಲದೇವಿ ತಾವೆ ಅಂತ ಇದೆ, ತಾವೆ ಅವ್ರ ಕುಲದೇವಿಗೆ ನಮ್ಮ ಮೈಸೂರು ಮಹಾರಾಜರದ ಕುಲದೇವಿ ಚಾಮುಂಡೇಶ್ವರಿ, ಚಾಮುಂಡಿ ಬೆಟ್ಟ ಇದೆಯಲ್ಲ ಆ ಥರ, ಅಲ್ಲಿಗೆ ಕಳಿಸಿ ಅಲ್ಲಿನ ಅವರ ಇಂಟರ್ನ್ಯಾಷನಲ್ ಹೋಟ್ಲಲ್ಲಿ ನಮ್ಮನ್ನ 2 ದಿನ ಉಳಿಸ್ಕೊಂಡು, ಅಲ್ಲಿ ಮಹಾರಾಣಿ ಪೂನಂ ಸಾಯಿ ಮಹಾರಾಜು ಅವರ ಅರಮನೆಗೆ ಕರೆಸ್ಕೊಂಡು ಅವ್ರ ಸ್ವಂತ ಕಾರಲ್ಲಿ ಅಲ್ಲ ಆ ಥರ. ಯುವರಾಣಿ ವಿದಿಶಾ ಶಾಹಿ ಅವರು ಕೂಡ ನಮ್ಮ ಬಗ್ಗೆ, ನಮ್ಮ ತಾಯಿ ಬಗ್ಗೆ ತುಂಬ ಅಭಿಮಾನದ ಮಾತುಗಳಾಡಿ ಇದೊಂದು ಅನುಭವ. ನೀವು ಅರಮನೆ ಅಂದ್ರಲ್ಲ, ಟಕ್ಕನ್ ನೆನಪಾಯ್ತು, ಓಪನ್ ಆಯ್ತು. ಈಗ ನಾವು ಬಂದವಲ್ಲ, ಈಗ ಒಂದು ಪುಟ್ಟದೊಂದು ಯಾತ್ರೆ ಬಂದ್ವಿ ಇಲ್ಲಿ ಮೈಸೂರಿನ ಈ ಒಂದು ಔಟ್ಸ್ಕರ್ಟಲ್ಲಿ. ಸೊ ಹೀಗಿರುತ್ತೆ ನಿಮ್ಮ ಯಾತ್ರೆ ಹೊರಟ್ಬಿಡೋದು? ಲಗೇಜ್ ಇರುತ್ತೆ, ಮಾಡ್ಕೊಂಡು ಹೆಲ್ಮೆಟ್ ಹಾಕೊಂಡು ಹೋಗ್ತಾ, 2 ಕಡೆನೂ ನಮ್ಮಮ್ಮ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರೋದು. ಏನೇನಿರುತ್ತೆ ಲಗೇಜು? ಲಗೇಜ್ ಎಲ್ಲ ಥರದ್ದು ಇಟ್ಟಿರ್ತೀವಿ, ಬಟ್ಟೆ ಬರೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆಯೋ ನಮಗೆ ಎಲ್ಲನೂ ಹಾಸ್ಕೊಳ್ಳೋದು ಒದ್ಕೊಳ್ಳೋದಿಂದ ಹಿಡಿದು ಪ್ರತಿಯೊಂದು ನಾವು ಯಾರನ್ನೂ ಏನು ಕೇಳಬಾರ್ದು. ಅದೇನು ಅಂದರೆ ಚಿಕ್ಕದ್ರಿಂದ ಬ್ರಾಟಪ್, ಅದು ಬೇರೆಯವ್ರಿಗೆ ಡಿಪೆಂಡೆನ್ಸಿ ಕಮ್ಮಿ ಇರಬೇಕು, ಎಲ್ಲ ನಾವೇ ತೊಗೊಂಡೋಗ್ಬೇಕು. ನಮ್ಗೆ ಇಷ್ಟು ಜಾಗ ಆದರೆ ಸಾಕು, ನಾವೇ ಎಲ್ಲ ಹಾಸ್ಕೊಂಡು ಓದ್ಕೊಂಡು ಏನಿದೆ ಅವ್ರನ್ನ ಏನೂ ಕೇಳಬಾರ್ದು. ಅಂದರೆ ಅನಿವಾರ್ಯ ಆಗೋತಂಕ ಏನೂ ಕೇಳಬಾರ್ದು ಅಂತ. ಈಗ ಮನೇಲಿ ನಮ್ಮ ಬ್ರಾಟಪ್ಪಲ್ಲಿ ಬಾಲ್ಯದಲ್ಲಿ ಹೇಳ್ಕೊಟ್ಟಿರೋದು ಏನು ಅಂದರೆ, ನೀನೇ ಪ್ರಯತ್ನ ಪಟ್ಟು ಏನೇ ಆಗಲಿ ಮಾಡಬೇಕು, ಯಾವುದೇ ಕೆಲಸನಾಗಲಿ. ಬೇರೆಯವ್ರ ಹೆಲ್ಪು ತುಂಬ ಕಮ್ಮಿ ಇರಬೇಕು, ತುಂಬ ಆಗೋದೇ ಇಲ್ಲ, ನೀವು ಪ್ರಯತ್ನ ಪಟ್ಟು ಆಗಲಿಲ್ಲ ಅಂದಾಗ ಬೇಕಾದ್ರೆ ಒಂಚೂರು ಹೆಲ್ಪ್ ತೊಗೋಬೋದು. ಎಲ್ಲವನ್ನು ಒಬ್ಬನೇ ಏಕಾಂಗಿಯಾಗಿ ಮಾಡೋದನ್ನ, ಅಂದರೆ ಸ್ಟ್ರಾಂಗ್ ಇಂಡಿವಿಜುವಲ್ ಆಗಿರೋದು ಹೇಳ್ಕೊಟ್ಟಿದ್ದಾರಲ್ವಾ. ಸೊ ಹಾಗಾಗಿ ಈಗ ಯಾರೋ ನಿಮ್ಮಂಥವ್ರು ಕೊಡ್ತೀರಾ, ನಿಮ್ಮ ಮನೆಗೆ ಬರ್ತೀವಿ ಅಂತ ಎಲ್ಲನೂ ಕೊಡಿ, ಟೂತ್ ಪೇಸ್ಟು, ಬ್ರಷು, ಟವಲ್ಲು, ಸೋಪ್ ಎಲ್ಲ ನಾವು ಶ್ರದ್ಧೆ ಅಂದರೆ ಅದೇ ಎಲ್ಲನೂ ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ತೀರಾ ಅನಿವಾರ್ಯ ಆದದನ್ನ
ಕೇಳ್ತೀವಿ. ಈಗ ನೀವು ಹೋದ್ರೆ ಇಲ್ಲೋ ಈಗ ಉದಾಹರಣೆಗೆ ಒಂದಿನ ಯಾತ್ರೆ ಹೋಗ್ತೀರಿ, ಸಂಜೆ ಆಯಿತು, ರೂಮ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀರಿ, ಒಂದು ಹೋಟ್ಲ್ ರೂಮ್ ಮಾಡಲ್ಲ. ದೇವಸ್ಥಾನ, ಮಠ, ಆಶ್ರಮ, ಗುರುಸ್ಥಾನ, ಸ್ಪಿರಿಚುವಲ್ ಸೆಂಟರು ಇಂಥ ಕಡೆ ಮಾತ್ರ ನಾವು ಉಳ್ಕೊಳ್ಳೋದು. ಎಲ್ಲೋ ಹೋಟ್ಲು, ಲಾಡ್ಜು ಇಲ್ಲವೇ ಇಲ್ಲ, ಒಂದು ದಿನವೂ ಇಲ್ಲ. ಕೋವಿಡ್ ಸಂದರ್ಭದಲ್ಲೂ ಇಲ್ಲ. ಅವಾಗ ಅಂಥ ಸಮಾಜ ಆ ಥರ ಆತಂಕದಲ್ಲಿತ್ತು, ಎಲ್ಲೂ ಆವಾಗಲೂ ಕೂಡ ನಾನು ಅದನ್ನು ನಿರಾಕರಿಸಿ ಬೇರೆ ದೇವಸ್ಥಾನದಲ್ಲೇ ಮಲ್ಕೊಂಡ್ಬಂದಿದ್ದೆ. ಬಟ್ ಹೆಂಗೆ ಸಿಗುತ್ತೆ ದೇವಸ್ಥಾನ? ನಿಮ್ಗೆ ಪ್ರತಿದಿನ ಸಿಗ್ಬೇಕಲ್ಲ? ನಿತ್ಯ ಸಿಗುತ್ತೆ. ಇದು ಪುಣ್ಯಭೂಮಿ ಸರ್, ಇದು ಸುಮ್ಮನೆ ಅಂತಾರ ಇದನ್ನ ಪುಣ್ಯಭೂಮಿ ಅಂತ. ಒಂದೊಂದು ಹೆಜ್ಜೆಜ್ಜೆಗೂ ತೀರ್ಥಕ್ಷೇತ್ರ, ಹೆಜ್ಜೆಜ್ಜೆಗೂ ಮಹಾತ್ಮರು ಕೊಡೋರು ಪ್ರತಿ ಮನೆ ಬಾಗಿಲಲ್ಲಿ ನಿಂತಿರ್ತಾರೆ, ನಾವು ಕನೆಕ್ಟ್ ಆಗಬೇಕಷ್ಟೆ. ಹೌದಾ? ಕೊಡೋರು ಹಿಡ್ಕೊಂಡು ನಿಂತಿರ್ತಾರೆ, ನಮ್ಗೇನು ಬೇಕೋ ಆ ವಸ್ತುನ ಕೊಡೋಕ್ಕೆ, ನಾವು ಕನೆಕ್ಟ್ ಆಗಬೇಕಷ್ಟೆ. ಅದಕ್ಕೆ ಪುಣ್ಯಭೂಮಿ ಅನ್ನೋದಲ್ವ ಇದು. ಪ್ರತಿಯೊಂದು ಹೆಜ್ಜೆಜ್ಜೆಗೂ ತೀರ್ಥಕ್ಷೇತ್ರ ಇದೆ, ದೇವಸ್ಥಾನ, ಮಠ, ಮಂದಿರ, ಆಶ್ರಮ, ಗುರುಸ್ಥಾನ ಅಥವಾ ಆಧ್ಯಾತ್ಮಿಕ ಕೇಂದ್ರ ಅಥವಾ ಯಾರಾದರೂ ಮಠಾಧಿಪತಿಗಳು, ಪೀಠಾಧಿಪತಿಗಳು ಈ ಥರದವ್ರು ಇದ್ದೇ ಇರ್ತಾರೆ. ಬಟ್ ಅವ್ರು ನಿಮ್ಮನ್ನು ಸೇರಿಸ್ಬೇಕಲ್ಲ, ಯಾರಪ್ಪ ನೀವು ಹೋಗಿ ಅಲ್ಲೆಲ್ಲ ನಾವು ಹೇಳ್ಕೊತೀವಲ್ಲ, ಅದಂಗೆ ಯಾರಪ್ಪ ಅಂತ ನಮ್ಮ ಇಂಟ್ರಡಕ್ಷನ್ ಇದೆಯಲ್ಲ, ನಮ್ಮದು ಸೆಲ್ಫ್ ಇಂಟ್ರಡಕ್ಷನ್ ಮಾಡ್ಕೋತೀವಲ್ಲ ನಾವು ಹೋಗಿ. ಸೊ ಈ ಥರ ನಮ್ಮ ತಾಯಿ ಕರ್ಕೊಂಡು ಹೋಗ್ತಾ ಅಂತ ಹೇಳ್ತೀರಿ. ಇಲ್ಲೇ ಫಸ್ಟ್ ಮೇಯ್ನ್ ಬೇಸಿಕ್ ನಿಯಮ ಏನು ಅಂದರೆ, ಈಗ ನಿಮ್ಮ ಮನೆಗೆ ಬರ್ತೀವಿ, ನಿಮ್ಮಿಂದ ಏನೋ ಒಂದು ಕೆಲಸ ಆಗಬೇಕು, ನಿಮಗೆ ನಮ್ಮ ಮೇಲೆ ಒಂದು ಪಾಪ ಏನೋ ಕೃಷ್ಣಕುಮಾರ್ ನಮ್ಮ ಮನೆಗೆ ಬಂದಿದ್ದಾರೆ, ಪಾಪ ಕಷ್ಟದಲ್ಲಿ ಇದ್ದಾರೆ ಅನಿಸುತ್ತೆ, ಅವ್ರಿಗೆ ಏನೋ ಒಂದು ಹೆಲ್ಪ್ ಮಾಡಬೇಕಲ್ಲ ನಾನು ಅನ್ನೋ ಭಾವನೆ ನಿಮಗೆ ಬರೋಂಗೆ ನಮ್ಮ ನಡವಳಿಕೆ ಇರಬೇಕು. ಅದು ಇಂಪಾರ್ಟೆಂಟು. ಅಲ್ಲಿ ನೀವು ಗೆದ್ದರೆ ಪ್ರತಿಯೊಂದು ನಿಮ್ಗೆ ಈಸಿ ಆಗುತ್ತೆ. ಅಲ್ಲಿ ಸೋತ್ರೆ ಇವೆಲ್ಲ ಆಗುತ್ತೆ. ನಮ್ಗೆ ಆ ಕಲೆ, ಬದುಕೋ ಕಲೆ ಚೆನ್ನಾಗಿ ಗೊತ್ತು, ಅದನ್ನೇ ಸದ್ವಿದ್ಯೆ ಅಂತ ಹೇಳೋದು. ಬೇರೆಲ್ಲ ಶಿಕ್ಷಣ ಅದು ಇದು ಎಲ್ಲದಕ್ಕಿಂತ ಈ ವಿದ್ಯೆ ಕಲ್ತಿದ್ದಾಗ ನಿಮಗೆ ಲೈಫ್ ಈಸಿ ಆಗುತ್ತೆ, ಬದುಕೋ ಕಲೆ ಗೊತ್ತಾಗುತ್ತೆ, ಅನುಭವದ ಪಾಠ. ಟೆಕ್ಸ್ಟ್ ಬುಕ್ಕು ಓಕೆ, ವಿದ್ಯೆ ಬರೋದೇ ನಮಗೆ ಅದರಿಂದ, ಬಟ್ ಆದರೆ ಇದು ಸಂಸ್ಕಾರ ಶಿಕ್ಷಣ, ಲೈಫ್ ಸೈನ್ಸ್ ಇದು. ಈಗ ನಾನು ಹೇಳಿದ್ನಲ್ಲ ಎಕ್ಸಾಂಪಲ್ಲು, ಒಬ್ಬರು ಮನೆಗೆ ಹೋದಾಗ ಒಂದು ಯಾವುದೋ ಒಂದು ಗೌರ್ಮೆಂಟ್ ಆಫೀಸ್ಗೆ ಹೋಗ್ತೀವಪ್ಪ, ಏನೋ ಒಂದು ಕೆಲಸ ಆಗಬೇಕು, ಅವ್ರಿಗೆ ನಮ್ಮ ಮನಸ್ಸಲ್ಲಿ ಒಂದು ದಯೆ ಬರೋ ಹಂಗೆ, ಪಾಪ ಏನೋ ತಾಯಿ ಮಗ ಬಂದಿದ್ದಾರೆ, ಇವ್ರಿಗೊಂಚೂರು ನಾನು ಕೆಲಸ ಮಾಡಿಕೊಡ್ಬೇಕು, ಏನೋ ಪಾಪ ಕಷ್ಟದಲ್ಲಿದ್ದಾರೆ ಅನ್ಸುತ್ತೆ, ಈ ಭಾವನೆ ಬರೋಂಗೆ ಅವ್ರ ವಿಶ್ವಾಸ ನಾವು ಗೆಲ್ಲಬೇಕು ಅಂತ ಅರ್ಥ. ಓಕೆ, ಗೊತ್ತಾಯ್ತು. ಬಟ್ ಅದ್ರ ಹೋಗಿ ನೀವು ಇಂಟ್ರೊಡ್ಯೂಸ್ ಮಾಡ್ಕೋತೀರಿ ಪ್ರತಿ ಸಲ ಮಾಡ್ಕೊಂಡಾಗ ಅತಿಥಿ ದೇವೋಭವ ಅನ್ನೋ ಕಾನ್ಸೆಪ್ಟು ಈ ರಕ್ತದಲ್ಲಿ ಬೆರ್ತೋಗಿದೆ, ಎಲ್ಲರ ರಕ್ತದಲ್ಲಿ. ಅತಿಥಿ ದೇವೋಭವ ಅನ್ನೋದು ಇದೆಯಲ್ಲ, ಈಗ ಹೆಂಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಹೇಳ್ತಾರೆ, ಅತಿಥಿ ದೇವೋಭವ ಅನ್ನೋದು ಪ್ರತಿಯೊಬ್ಬರು ರಕ್ತದಲ್ಲಿ, ದ ವೇ ಆಫ್ ಇಂಡಿಯನ್ ಲೈಫಲ್ಲೇ ಬೆರ್ತೋಗಿದೆ. ನಾವೇನು ಎಕ್ಸ್ಟ್ರಾ ಎಫರ್ಟ್ ಹಾಕಿ, ಪ್ರತಿ ಹೊರಗಡೆಯಿಂದ ಯಾರಾದರೂ ಬಂದರೆ, ಈಗ ನೀವೇ ಆಗಲಿ, ಈಗ ಅಲ್ಲ ಹೇಳಿದ್ದು, ಈಗ ಹೊರಗಡೆಯಿಂದ ಬಂದವ್ರಿಗೆ ಏನು ಬೇಕು, ನಾವು ಫಸ್ಟ್ ನೀರು ಕುಡಿತೀರಾ, ತಿಂಡಿ ತಿಂತೀರಾ, ಊಟ ಮಾಡಿದ್ದೀರಾ, ಅಥವಾ ಉಳ್ಕೊಳ್ಳೋದಾರ ಒಂದಿಷ್ಟಾಗಲ್ಲ ಜಾಗ ಕ್ಲೀನಾಗಿ, ಅಷ್ಟೇ ಕೇಳೋದು, ಅಷ್ಟೇ. ಇನ್ನೇನು ಬೇಕು, ಅದು ಬಿಟ್ಟು ನಮ್ಗೆ ಇನ್ನೇನು ಬೇಡ. ಬೇರೆ ನಾನು ನಿಯಮಗಳು ಇಟ್ಕೊಂಡಿದ್ದೀನಲ್ಲ, ಯಾರಿಂದನೂ ದುಡ್ಡು ತೊಗೊಳಲ್ಲ, ದಾನ ದಕ್ಷಿಣೆ, ನೀವು ಯಾತ್ರೆ ಹೋಗ್ತಾ ಇದ್ದೀರಾ ತಗೊಳ್ಳಿ, ಇಷ್ಟು ಪುಣ್ಯ ಇಟ್ಕೊಳ್ಳಿ, ಯಾರಿಂದನೂ ₹1 ನಗದು ಮುಟ್ಟಲ್ಲ. ಅದು ನನ್ನ ನೀತಿ ಅಲ್ಲ, ಶ್ರೀರಾಮನ ನೀತಿ. ರಾಮಾಯಣದಲ್ಲಿ ಈಗ ರಾಮ ಬಂದಿಯೇನೆ ಅಂತ ಊರಿಗೆ ಹೋದ ತಕ್ಷಣ ಜನಕ್ಕೆ ಗೊತ್ತಾಗುತ್ತಲ್ಲ, ಕಲಿಯುಗದ ಶ್ರವಣ್ ಕುಮಾರ ಬಂದಿಯೇನೆ ಅಂತ ಯಾವುದೋ ಒಂದು ಪ್ರಚಾರ ಆಗುತ್ತೆ, ಯಾರ್ದೋ ಮನೆಗೆ ಹೋಗಿರ್ತೀವಿ, ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ವಿ, ಯಾವ ಟ್ರಸ್ಟಿಗಳು ಹೇಳ್ತಾರೆ, ಮಾಡ್ತಾರೆ. 4 ಜನ ಬಂದಾಗ ಮಾಡಿದಾಗ ಅವ್ರೇನಾದ್ರು ತಂದು ಕೊಟ್ಟರೆ, ಮಾಡಿದ್ರೆ, ಮಟ್ಟಿದ್ರೆ, ಶ್ರೀರಾಮ ಅದನ್ನು ಸ್ಪರ್ಶ ಮಾಡೋನಂತ, ಗ್ರಹಣ ಮಾಡ್ತಿರ್ಲಿಲ್ಲ, ಸ್ವೀಕರಿಸ್ತಿರ್ಲಿಲ್ಲ, ಸ್ವೀಕಾರ ಮಾಡೋನು, ಭಾವನೆ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡೋನು. ನಂದು ನಿಯಮ ಇದೆ, ವನವಾಸಿ ಆದ್ರಿಂದ ನಿಯಮ ಇದೆ ಅಂತ ಅದನ್ನು ಅವ್ರಿಗೆ ಕೊಟ್ಬಿಟ್ಟು ಯಾವುದನ್ನು ತಗೋತಿರ್ಲಿಲ್ವಂತೆ. ಅದು ರಾಮನ ನೀತಿ, ನನ್ನ ನೀತಿ ಅಲ್ಲ. ರಾಮರ ನೈತಿಕತೆ ಅದು, ಮುಟ್ಟೋದು ಅಷ್ಟೇ, ಸ್ವೀಕಾರ ನಂಗೆ ತಲುಪಿದೆ, ಗ್ರಹಣ ಮಾಡ್ತಿರ್ಲಿಲ್ಲ. ಅದು ನಾವು ಅಷ್ಟೇ, ಬೇರೆಯವ್ರ ಮನೆ ಹೊಸಲಿಂದ ಆಚೆ ಹೋಗ್ಬೇಕಾದ್ರೆ ಒಂದು ಪೇಪರು ಅದೊಂದು ನಿಯಮ, ಸೆಲ್ಫ್ ಡಿಸಿಪ್ಲಿನ್, ನಮ್ಮ ಮೇಲೆ ನಾವೇ ಹಾಕೊಂಡಿರೋ ಒಂದು ನಿಯಮ. ಮುಂದಿನ ಯಾತ್ರೆಗೆ 1,000 ಕಾಸು ಕೊಡಿಲ್ಲ, ಇಸ್ಕೊಳ್ಳಲ್ಲ. ನನ್ನ ಸ್ವಂತ ಶ್ರಮದಿಂದ ಯಾತ್ರೆ ಮಾಡಬೇಕು, ನನ್ನ ಬೆವರಿನ ಹಣದಿಂದ ನಮ್ಮ ಅಮ್ಮನ ಯಾತ್ರೆ ಮಾಡಿಸ್ಬೇಕು. ಎಲ್ಲರ ಹತ್ರನೂ ಈಸ್ಕೊಂಡು ಮಾಡಿದ್ರೆ ಪುಣ್ಯ ನಷ್ಟ ಆಗುತ್ತೆ, ಕಳಂಕ ಬರುತ್ತೆ, 100 ಥರ ಮಾತುಗಳು ಬರುತ್ತೆ. ದುಡ್ಡು ಹೆಂಗೆ ಹೊಂದಿಸ್ತಿದ್ದೀರಿ ಯಾತ್ರೆಗೆ? ದುಡ್ಡು ನಾನು 13 ವರ್ಷ ಕೆಲಸ ಮಾಡಿದ್ದೀನಲ್ಲ ಅದ ಬೆಂಗಳೂರು ಜೀವನದಲ್ಲಿ, ತಿಂಗಳಿಗೆ 40,000 ರಿಂದ 50,000 ನನ್ನ ಪ್ರತಿ ತಿಂಗಳು ಆದಾಯ ಇದ್ದದ್ದು. ನಂದು ಹೇಳದ್ನಲ್ಲ, ಈ ಎಲ್ಲ ಸಂಸ್ಕಾರಗಳಿರೋದ್ರಿಂದ ನಮ್ಮದು ಲ್ಯಾವಿಶ್ ಲೈಫ್ ಇಲ್ಲ. ನಂದು ಏನಿದೆ ಮಿನಿಮಮ್ ರಿಕ್ವೈರ್ಮೆಂಟ್ಸು, ನನ್ನ PG ಬಾಡಿಗೆ, ಊಟ ತಿಂಡಿದ್ದು, ನನ್ನ ಪೆಟ್ರೋಲ್ ಖರ್ಚು ಅಷ್ಟೇ ಮಾಡಿದ್ದು. ಇನ್ನು ಮಿಕ್ಕದನ್ನೆಲ್ಲ ಸೇವ್ ಮಾಡಿಟ್ಟಿದ್ದೀನಿ. 3 ವರ್ಷ ಸ್ಟ್ರಗಲಿಂಗ್ ಇತ್ತು, 10 ವರ್ಷ ನಾನು ಚೆನ್ನಾಗಿ, ನನ್ನ ಕೊಲೀಗ್ಸ್ ಎಲ್ಲರಿಗೂ ಗೊತ್ತು ನಾನು ಎಷ್ಟು ಇನ್ಸೆಂಟಿವ್ ಅರ್ನ್ ಮಾಡ್ತಿದ್ದೆ, ಏನು ಸ್ಯಾಲ್ರಿ ತಗೋತಿದ್ದೆ ಅಂತ ಎಲ್ಲ ಅರ್ನ್ ಮಾಡಿಟ್ಟಿದ್ದೀನಿ. ಸಾಕು ನಮ್ಮಿಬ್ಬರು ಜೀವನಕ್ಕೆ. ನಿಮ್ಮ ಮನೆ ನೋಡಿದ್ರೆ ಇನ್ಯಾರೂ ಇಲ್ಲ, ನನ್ನ ಬ್ರಹ್ಮಚಾರಿ. ನನ್ನ ಮದುವೆ ಆಗಲಿಲ್ಲ, ಯಾಕೆ ಅಂತಂದರೆ ನನಗೆ ಆ ಭಾವನೆ ಬರಲಿಲ್ಲ. ತಾಟು ನನ್ನ ವಿಚಾರಗಳಿದ್ದದ್ದೇ ನಮ್ಮ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು, ನಾನು ದೊಡ್ಡವನಾದ್ಮೇಲೆ ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೇ ನನ್ನ ವಿಚಾರ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇದ್ದು. ಅಂದರೆ ಮದುವೆ ಆದ್ರೆ ನೋಡ್ಕೊಳಕ್ಕಾಗಲ್ವಾ?
ನೋಡ್ಕೊಳಕ್ಕಾಗಲ್ಲ ಅಂತಲ್ಲ, ನನಗೆ ಡೈವರ್ಷನ್ ಬೇಕಾಗಿರಲಿಲ್ಲ. ಒಬ್ಬೊಬ್ರದ್ದು ಒಂದೊಂದು ನಿಮಗೆ ಅನ್ನಿಸುತ್ತೆ ಮದುವೆ ಮಾಡಿಕೊಂಡ್ರೆ ಸುಖವಾಗಿರ್ತೀವಿ ಅಥವಾ ನೋಡ್ಕೋತೀವಿ ಅಂತ. ನನಗೆ ಹಂಗೆ ಅನ್ನಿಸ್ಲಿಲ್ಲ. ನನಗೆ ನಾನೇ ನಮ್ಮಮ್ಮನ ನೋಡ್ಕೊಳ್ಳೋದೇ ನನ್ನ ಏಕೈಕ ಉದ್ದೇಶ ಆಗಿತ್ತು. ಯಾಕೆಂದರೆ ನಮ್ಮಮ್ಮ ನನಗೆ ಚಿಕ್ಕದಲ್ಲಿ ನಾನು ಪ್ಲೆಸೆಂಟಾ ಕೇಸ್ ಗೊತ್ತಾ ನಿಮಗೆ? ಪ್ಲೆಸೆಂಟಾ ಅಂದರೆ ನಮ್ಮ ತಾಯಿ ಗರ್ಭವತಿ ಆಗಿರಬೇಕಾದ್ರೆ ಕಸ ಮುಂದೆ ಇರುತ್ತೆ, ಸಿಕ್ಕಾಕೊಂಡಿರುತ್ತೆ, ಮಗು ಹಿಂದೆ ಇರುತ್ತೆ. ಅವತ್ತಿನ ಕಾಲದಲ್ಲಿ ನಾನು ಹುಟ್ಟಿದ್ದು 1979. ಅವತ್ತಿನ ಕಾಲದಲ್ಲಿ ನಾನು ಪ್ಲೆಸೆಂಟಾ ಕೇಸು. ಡಾಕ್ಟ್ರೆಲ್ಲ ಬಂದು ಟೆಸ್ಟ್ ಮಾಡಿ, ಇಲ್ಲ ಈ ಮಗುನ ತೆಗಿಬೇಕು, ಈ ಮಗು ತೆಗಿಲಿಲ್ಲ ಅಂದರೆ ದೊಡ್ಡ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನೂ ಕೂಡ ಬರೆದು ಕೊಟ್ಬಿಟ್ರು. ಇಲ್ಲ ಅವಳು ಉಳಿದ್ರೆ ಸಾಕು, ಅಮ್ಮ ಉಳಿದ್ರೆ ಸಾಕು, ಏನು ಬೇಕಾಗಿಲ್ಲ, ತೆಗೆದುಬಿಡಿ ಅಂತ ಸೈನ್ ಹಾಕು ಕೊಟ್ಟರು. ಯಾರೂ ಕೂಡ ನನ್ನ ಸಪೋರ್ಟಿಗೆ ಬರಲಿಲ್ಲ. ಯಾರು ನಮ್ಮ ಬಂಧುಗಳು, ಯಾರು ಸ್ವಂತ ಅಪ್ಪ ಕೂಡ ನಮ್ಮ ಸಪೋರ್ಟಿಗೆ ಬರಲಿಲ್ಲ. ಆಗ ನನ್ನ ತಾಯಿ ಹೊಟ್ಟೆನ ಮುಟ್ಟು ನೋಡಿಕೊಂಡು, ಇಲ್ಲ ಇದು ಆಡೋ ಸ್ಟೈಲ್ ನೋಡಿದ್ರೆ ಇದು ಗಂಡು ಮಗುನೇ ಅನಿಸುತ್ತೆ ಅಂತ ಹೋಗೋ ಬರೋ ಡಾಕ್ಟ್ರಿಗೆಲ್ಲ ಕೈ ಮುಗಿದು ಇದನ್ನು ಹೆಂಗಾರು ಮಾಡಿ ಉಳಿಸ್ಕೊಡಿ ನನಗೆ ಅಂತ ಪ್ರತಿಯೊಬ್ಬರನ್ನ ಕಣ್ಣೀರು ಹಾಕಿ ಗೋಗರ್ದು, ಪಾಪ ಚೂಡಾರತ್ನ ಅಷ್ಟು ಕಣ್ಣೀರು ಹಾಕೋತಾರೆ, ಏನಾದರೂ ಮಾಡಿ ಪಾಪ ಆ ಮಗುನ ಉಳಿಸ್ಕೊಡೋಣ ಕಣ್ರಿ ಅಂತ ಅವರೆಲ್ಲ ಮಾತಾಡಿಕೊಂಡು ಫಾರ್ಸಿಪ್ಸ್ ಹಾಕಿ ನನ್ನನ್ನು ರಿಸ್ಕಿಂದ ಹೆರಿಗೆ ಮಾಡಿರೋದು. ಅದರ ಸಿಸೇರಿಯನ್ ಮಾಡಿ ತೆಗೆದು ಎಲ್ಲ ಸಿಸೇರಿಯನ್ ಅಲ್ಲ, ಫಾರ್ಸಿಪ್ಸ್ ಹಾಕಿ ಅದನ್ನು ಎಳೆದು ಅದನ್ನು ನನ್ನ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮಮ್ಮ ತನ್ನ ಜೀವನ ಪಣಕ್ಕಿಟ್ಟು ಮಾಡಿ ನನಗೆ ಜನ್ಮ ಕೊಟ್ಟಿರೋದು. ನಾನು ಯಾವ ಥರ ಈ ವೃದ್ಧಾಪ್ಯದಲ್ಲಿ ನಮ್ಮ ಅಮ್ಮನ ನೋಡ್ಕೋಬೇಕು ನೀವೇ ಹೇಳಿ. ಸೊ ಅವ್ರು ಅವತ್ತೊಂದೇ ಒಂದು ಮಾತು, ನಿಮ್ಮ ತಂದೆ ಸೈನ್ ಕೊಟ್ಟಂಗೆ ಪರವಾಗಿಲ್ಲ ಬಿಡಿಲ್ಲಪ್ಪ, ನನ್ನ ಜೀವ ಮುಖ್ಯ, ಅಯ್ಯೋ ದೊಡ್ಡ ಜೀವಕ್ಕೆ ಅಪಾಯ ಇದೆ ಅಂತಂದಾಗ ಈಗ ಇದನ್ನು ಮಾಡೋದ್ರಿಂದ ನಿಮಗೆ ಒಳ್ಳೇದಾಗಲ್ಲ ಅಂದರೆ ಯಾರು ಮಾಡ್ತಾರೆ ಕೆಲಸ? ಈಗ ಈ ಒಂದು ಕೆಲಸ ಮಾಡೋದ್ರಿಂದ, ಈಗ ನೀವು ಇಂಟರ್ವ್ಯೂ ಮಾಡೋದ್ರಿಂದ ನಿಮಗೆ ನಮ್ಮದು ಒಂದು ಚಾನಲಲ್ಲಿ ವಿಜಯ ಬರುತ್ತೆ, ವಿಡಿಯೋ ಓಡುತ್ತೆ, ಸಮಾಜ, ಅದು ಒಂದು ಸಾಧನೆ ಅಲ್ವಾ? ಪಾಪ ನೀವು ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮಂಥವ್ರನ್ನ ಎಲ್ಲೋ ಮೂಲೆಯಲ್ಲಿರೋರನ್ನ ಗುರುತಿಸ್ತಿದ್ದೀರಾ ಅಂದರೆ ಅದಕ್ಕೆ ಮನ್ಸು ಬೇಕಲ್ವಾ? ಸೊ ಹಾಗಾಗಿ ನಮ್ಮಮ್ಮ ಅವತ್ತು ರಿಸ್ಕ್ ತಗೊಳ್ಳಿಲ್ಲ ಅಂದಿದ್ರೆ, ಅಯ್ಯಪ್ಪ ಇದು ಮಾಡೋದ್ರಿಂದ ನನಗೆ ಇದೆಲ್ಲ ರಿಸ್ಕ್ ಇಟ್ಕೊಂಡು ಯಾಕೆ ಮಾಡಬೇಕು ಅಂತ ಒಂದು ಕ್ಷಣ ಭಾವನೆ ಬಂದ್ಬಿಟ್ಟಿದ್ರೆ ಇವತ್ತು ನಾನು ಇರ್ತಿರ್ಲಿಲ್ಲ. ಕೃಷ್ಣಕುಮಾರ್ ಇಲ್ಲ, ಯಾತ್ರನೂ ಇಲ್ಲ. ಸೊ ಹಾಗಾಗಿ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮಮ್ಮ ನನಗೆ ಜನ್ಮ ಕೊಟ್ಟಿದ್ದಾರೆ. ಸೊ ನನ್ನ ಜೀವ ಪಣಕ್ಕಿಟ್ಟು ಇನ್ಯಾರೂ ಹೆಲ್ಪಿಗೆ ಬರಲಿಲ್ಲ. ಹೋಗೋರು ಬರೋರಿಗೆಲ್ಲ ಕೈ ಮುಗಿದು ಗೋಗರ್ಕೊಂಡು, ಇಲ್ಲ ಈ ಮಗು ಗಂಡು ಮಗುನೇ, ಇದು ನನ್ಗೆ ಉಳಿಸ್ಕೊಡಿ, ಹೆಂಗಾರು ಮಾಡಿ ಉಳಿಸ್ಕೊಡಿ. ನೋಡಿ ಅವ್ರದ್ದು ಎಷ್ಟು ನನ್ನ ಮೇಲೆ ಎಷ್ಟು ಪ್ರೀತಿ ಅವ್ರಿಗೆ ಆ ವಯಸ್ಸಿಂದ. ಇದು ಗಂಡು ಮಗುನ ಹೆಂಗ್ ಗೊತ್ತಾಯ್ತು ನಿಮಗೆ? ಅದು ತಾಯಿಯರಿಗೆ ಗೊತ್ತಾಗುತ್ತೆ. ತಾಯಿರಿಗೆ ಗೊತ್ತಾಗುತ್ತೆ, ಇನ್ನು ಬೇರೆಯವ್ರಿಗೆ ಗೊತ್ತಾಗಲ್ಲ. ಡಾಕ್ಟ್ರು ಅವರು ಸ್ಕ್ಯಾನಿಂಗ್ ಮಾಡಿದ್ರೆ ಮಾತ್ರ ಅವ್ರಿಗೆ ಗೊತ್ತಾಗೋದು. ನಮಗೆ ತಾಯಿಯರಿಗೆ ಅದು ಯಾವ ಮಗು ಏನು ಎತ್ತ ಅನ್ನೋದು ಅದು ಗೊತ್ತಾಗ್ಬಿಡುತ್ತೆ. ನೋ ಸ್ಕ್ಯಾನಿಂಗ್ ಬೇಕಾಗಿಲ್ಲ ತಾಯಿಗೆ. ನೋಡಿ ಈಗ ನಮ್ಮ ಮಕ್ಕಳು ಅಂತ ಇಟ್ಕೊಳ್ಳಿ, ಈಗ ನನ್ನ ಮಗುನ ಆ ಮಗಳ ಮನಸ್ಸಲ್ಲಿ ಏನಿದೆ, ಮಗನ ಮನಸ್ಸಲ್ಲಿ ಏನಿದೆ ಅನ್ನೋದು ತಾಯಿಯರಿಗೆ ಮಾತ್ರ ಗೊತ್ತಾಗೋದು, ತಂದೆಗೂ ಗೊತ್ತಾಗಲ್ಲ. ತಂದೆಗೂ ಕೂಡ ಮಕ್ಕಳ ಚಲನವಲನ ಇವೆಲ್ಲ ಏನೂ ಅರ್ಥವಾಗಲ್ಲ. ಆ ತಾಯಿಗೆ ಎಲ್ಲ ಗೊತ್ತಾಗುತ್ತೆ. ಓಹೋ ನನ್ನ ಮಗು ಇದು ಏಕೆ ಆಡುತ್ತೆ, ಇದರ ಮನಸ್ಸಲ್ಲಿ ಏನಿದೆ ಅನ್ನೋದು ತಾಯಿಗೆ ಮಾತ್ರ ಗೊತ್ತಾಗುತ್ತೆ. ಗೊತ್ತಾಯ್ತಾ? ತಾಯಿರಿಗೂ ನಾನು ಒಬ್ಬಳೇ ಅಂತಲೇ, ಹಾಗಾಗಿ ಅವ್ರಿಗೆ ಗೊತ್ತಾಗುತ್ತದು. ಹಾಗಾಗಿ ಉಳಿಸ್ಕೊಂಬಿಟ್ರಿ? ಅದೇ. ಎಷ್ಟು ಮಕ್ಳು ನಿಮ್ಗೆ? ಎಷ್ಟು ಇಲ್ಲ, ಇವನೊಬ್ಬನೇ. ಒನ್ ಅಂಡ್ ಓನ್ಲಿ ಕೃಷ್ಣಕುಮಾರ್. ಅದು ಏನು ಅಂದ್ರೆ ಅದು ಇನ್ನೊಂದು ಸ್ವಾರಸ್ಯ ನೆನಪು ಬಂತು. ಸಾರಿ ಫಾರ್ ದ ಇಂಟರಪ್ಟ್. ನನ್ನ ಮುಖದರ್ಶನ ಆದಮೇಲೆ, ಈಗ ವಾಣಿ ವಿಲಾಸ್ ಹಾಸ್ಪಿಟ್ಲಲ್ಲಿ ನನ್ನ ಜನನ ಆದದ್ದು ಬೆಂಗಳೂರು. ಸೊ ನನ್ನ ಮುಖದರ್ಶನ ಆದಮೇಲೆ ನಮ್ಮಪ್ಪ ಬಂದು ಎಲ್ಲ ನನ್ನ ಮುಖ, ಕಣ್ಣು, ಕೈ ಎಲ್ಲ ಆರೋಗ್ಯವಾಗಿದೆ ಮಗು ಅಂತ ಹೇಳಿದ್ಮೇಲೆ ಅವರಿಬ್ಬರು ಕೇವಲ ಜೀವನ ಪರ್ಯಂತ ಮಾನಸಿಕ ಪ್ರೇಮದಿಂದ ಇದ್ದರು. ನಮ್ಮ ಅಪ್ಪ ಅಮ್ಮ ಇನ್ನೊಂದು ಮಗುನೂ ಟ್ರೈ ಮಾಡಲಿಲ್ಲ. ಅಷ್ಟು ರಿಸ್ಟ್ರಿಕ್ಷನಿಂದ ತಮ್ಮ ಜವಾಬ್ದಾರಿ ಅರ್ಥ ಮಾಡಿಕೊಂಡು ಈ ವೈವಾಹಿಕ ಜೀವನದ ಒಂದು ಶಾಶ್ವತವಾದ ಧ್ಯೇಯ ಏನಿದೆ ಅದಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಈ ತಾತ್ಕಾಲಿಕ ದೈಹಿಕ ಕ್ಷಣಿಕ ಕೇವಲ ಮಾನಸಿಕ ಪ್ರೇಮದಿಂದ ಇದ್ರು ಅವರು. ನಾನೇ ಸಾಕ್ಷಿ, ಯಾಕಂದ್ರೆ ಮನೆ ಮಗ ಹೇಳ್ತಾ ಇದ್ದೀನಿ. ಅಷ್ಟು ಋಷಿ ಜೀವನ. ಯಾಕೆಂದ್ರೆ 10 ಜನ ಇದ್ದು ಮನೇಲಿ, ನಮ್ಮಪ್ಪ ಒಬ್ಬರೇ ಸಂಪಾದನೆ ಮಾಡೋರು ಇದ್ದದ್ದು. ಇನ್ನು ಮಿಕ್ಕಿದವ್ರದ್ದೆಲ್ಲ ನಮಗೆ ಡಿಪೆಂಡೆನ್ಸ್ ಆಗಿದ್ರು ಅವರು. ಅವ್ರನ್ನೆಲ್ಲ ಎಲ್ಲರನ್ನೂ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ. ನಮ್ಮ ತಂದೆ ಏನು ಅಂದರೆ, ಈಗ 3 ಥರ ಜನ ಇರ್ತಾರಂತೆ. ಮೊದಲನೇವ್ರು ಏನು ಅಂದರೆ ಸತ್ಪುರುಷರು, ಸಜ್ಜನರು. ತನ್ನ ಹೆಂಡತಿ ಮಕ್ಕಳು ಉಪವಾಸ ಇದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಹಾಕ್ಬೇಕು, ಬಂದವ್ರಿಗೆ ಹೋದವ್ರಿಗೆ ಹಾಕ್ಬೇಕು, ಅವ್ರ ಡಿಪೆಂಡೆನ್ಸ್ ನೆರೆಹೊರೆಯವ್ರಿಗೆ ಕೊಡಬೇಕು, ಮಾಡಬೇಕು. ಎರಡನೇ ಥರದವ್ರು ಇರ್ತಾರೆ. ಅವ್ರೇನು ಅಂದರೆ ಮಧ್ಯಮದವರು,
ಫಸ್ಟು ನನ್ನ ತಟ್ಟೆ ತುಂಬಿದೆಯಾ, ನನ್ನ ಹೆಂಡತಿ ತಟ್ಟೆ, ನನ್ನ ಮಕ್ಕಳು ತಟ್ಟೆ, ಆಯ್ತು ನನ್ನ ಡಿಪೆಂಡೆನ್ಸ್. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಒಂಚೂರು ಅನ್ನ ಇದೆ, ಒಂದೆರಡು ದೋಸೆ ಇದೆಯಪ್ಪ, ಯಾರಿಗಾರು ಬೇಕಾದ್ರೆ ಕೊಡ್ತೀನಿ. ಇದು ಮಧ್ಯಮರು, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಎಲ್ಲರದು. ಇನ್ನು ಮೂರನೇವ್ರು ಇರ್ತಾರೆ, ಅವ್ರೇನು ಅಂದರೆ ಮನುಷ್ಯ ರೂಪದ ರಾಕ್ಷಸರು. ನಿಮ್ಮ ಮುಖ ನೋಡೋಕ್ಕೂ ಪುರ್ಸೊತ್ತಿಲ್ಲ, ನಿಮ್ಮ ಕಣ್ಣಲ್ಲಿ ನೀರು ಬರ್ತಾ ಇದೆಯಾ, ರಕ್ತ ಬರ್ತಾ ಇದೆಯಾ, ನಮಗೇನು ಲೆಕ್ಕಕ್ಕಿಲ್ಲ, ನನ್ನ ತಟ್ಟೆ ನನ್ನ ಜೋಬು ತುಂಬಿಡ್ಬೇಕು, ನೀವು ಏನಾದರೂ ಮಾಡ್ಕೊಳ್ಳಿ. ಅದರಲ್ಲಿ ಈ 3 ಟೈಪಲ್ಲಿ ನಮ್ಮಪ್ಪ ಮೊದಲನೇ ಸಾಲದವರು. ನನ್ನ ಹೆಂಡತಿ ಮಕ್ಕಳು ಉಪವಾಸ ಇದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಕೊಡಬೇಕು, ಕೈ ಎತ್ತು ಕೊಡಬೇಕು. ನಮ್ಮ ಅಪ್ಪಂಗೆ ದಾನ ಮಾಡೋದು ಒಂದು ಹ್ಯಾಬಿಟ್ಟು, ಚಟ. ಸಿಕ್ಕದನ್ನ ತಗೊಂಡು ಕೊಡ್ತಾ ಇರೋದು, ಕೊನೆವರೆಗೂ ಹಂಗೆ ಅವ್ರ ಜೀವನ ಕಳೆದು ಎಲ್ಲಾರ್ದು. ಹಾಗಾಗಿ ಆ ಒಂದು ಪ್ರೈಡ್ ನಮಗೆ ಕೊಟ್ಟಿದ್ದಾರೆ ನಮ್ಮಪ್ಪ. ಆ ಥರ ಎಲ್ಲರಿಗೂ ಬರಲ್ಲ. ತುಂಬಾ ಮಕ್ಳು ಬೈತಾರೆ, ನಮ್ಮಪ್ಪ ಊರಿಗೆಲ್ಲ ದಾನ ಮಾಡಿ ನನ್ನ ಹಾಳು ಮಾಡ್ಬಿಟ್ಟ, ಆಸ್ತಿ ಪಾಸ್ತಿ. ನಾವೇನು ಹಾಳಾಗಿಲ್ವಲ್ಲ. ಯಾವುದೋ ಒಂದು ಸ್ವಂತ ಸೂರು ಒಂದು ಮನೆ ಇದೆ, ಬೆಂಗಳೂರು ಕೆಲಸ ಮಾಡಿ ನನ್ನ ಜೀವನಕ್ಕೆ ಬೇರೆಯವ್ರು ಹಂಗಿಲ್ಲದೆ 2 ಹೊತ್ತು ಊಟ ಮಾಡೋಕ್ಕೆ ನನ್ನ ಏನಿದೆ ದಿನದ ಎಕ್ಸ್ಪೆನ್ಸು ಸ್ವಂತ ನಿಭಾಯಿಸೋಂಗೆ ನನ್ನ ಶ್ರಮದ ಹಣ ನಾವು ಸೇವ್ ಮಾಡಿ ಇಟ್ಕೊಂಡಿದ್ದೀವಿ. ನಾವೇನು ಹಾಳಾಗಿಲ್ವಲ್ಲ. ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ತಾಯಿ ಮಕ್ಳಿಗೆ ಏನು ಬೇಕು, ಈಗ 2 ಕಡೆಯಿಂದನೂ ನಾವು ನಮ್ಮ ತಂದೆ ತಾಯಿ ಹೆಮ್ಮೆ ಪಡೋವಂಗೆ ನಾವು ಮಕ್ಳುಗಳು ಬದುಕಬೇಕು, ಮಕ್ಳುಗಳು ತಂದೆ ತಾಯಿ ಹೆಮ್ಮೆ ಪಡೋವಂಗೆ ಮಕ್ಳುಗಳು ಬದುಕಬೇಕು, ಮಕ್ಳುಗಳ ಹೆಮ್ಮೆ ಪಡುವಂಗೆ ತಂದೆ ತಾಯಿನೂ ಬದುಕಬೇಕು. ಸಾಕಲ್ವಾ? ಇವಾಗ ನಮಗೆ ಎಲ್ಲೋದ್ರೂ ಬೇರೆ ಏನೋ ಸ್ವಾರ್ಥ ಇಲ್ಲದೆ ಎಲ್ಲ ಜನ ಎಲ್ಲ ನಮ್ಗೆ ಒಳ್ಳೆ ಕೀರ್ತಿ ಬಂದಿದೆ ಅಲ್ವಾ. ಜನ ಎಲ್ಲ ನಮ್ಮನ್ನು ಪ್ರೀತಿ ವಿಶ್ವಾಸದಿಂದ ನೋಡಿ ಎಲ್ಲಿ ಹೋದರೂ ನಮ್ಮನ್ನು ಹರಿಸಿ ಮಾಡಿ ಎಂಥ ಮಕ್ಕಳು ಎತ್ತಿದ್ದೀರಪ್ಪ ಅಂತ ನಮ್ಮ ತಾಯಿಗೆ ಎಷ್ಟು ಜನ ಎಲ್ಲ ಹರಿಸ್ತಾರಲ್ವ, ಶುಭ ಹಾರೈಸ್ತಾರಲ್ವ, ಅದು ಸಾಕು. ಅದಕ್ಕೆ ಎಷ್ಟು ಕೋಟಿ ಇದ್ದವ್ರಿಗೆ ಆ ಪುಣ್ಯ ಲಭ್ಯ ಇದೆ, ಎಷ್ಟು ಕೋಟಿ ಇದ್ದರೆ ಅದು ಬರುತ್ತೆ. ಅದು ಎರಡೂ ಆ ಥರ ಇರಬೇಕು. ಮಕ್ಕಳುಗಳು ಕೂಡ ಹೆಮ್ಮೆ, ನಮ್ಮ ತಂದೆ ತಾಯಿ ಹೆಮ್ಮೆ ಪಡೋಂಗೆ ನನಗಿದೆ, ತಂದೆ ತಾಯಿನೂ ಅಷ್ಟೇ. ನಾನು ಹೊಟ್ಟೆಲಿ ಇವ್ನು ಕೊಟ್ಟಿಯಲ್ಲಪ್ಪ ಸಾಕು, ನನ್ನ ಜಗತ್ತಿನಲ್ಲಿ ಇನ್ನೇನೂ ಬೇಡ, ನನಗೆ ಹಣ ಬೇಡ, ಆಸ್ತಿ ಬೇಡ, ಇಂಥ ಒಬ್ಬ ಮಗನ್ನ ನಾನು ಹೊಟ್ಟೆಲಿ ಎತ್ತಿದೆ. ಆ ಥರ ಹೆಮ್ಮೆ ಪಡೋಂಗೆ ನಾವು ಬದುಕಬೇಕು. ನಾವು ನಮ್ಮಪ್ಪ ಇಂಥವನಪ್ಪ, ನಮ್ಮಪ್ಪ ಇಂಥ ಸಾಧು ಸತ್ಪುರುಷ, ಈ ಥರ ಎಲ್ಲ ಇದ್ರು ಅಂತ ಹೇಳ್ಕೊಳ್ಳೋಂಗೆ ಅವರು ಬದುಕಿದ್ದಾರೆ. ಪರಸ್ಪರ ಸಾಕು. ನಮ್ಮ ಮರ್ಯಾದೆ ಅವರು ಕಳಿಬಾರ್ದು, ಅವ್ರ ಮರ್ಯಾದೆ ನಾವು ಕಳಿಬಾರ್ದು. ಅದು ಮತ್ತೆ ಅದು ಒಂದು ಮತ್ತೆ ಇನ್ನೊಂದು, ಅವರೆಲ್ಲ ಡಿಪೆಂಡೆಂಟ್ಸ್ ಅಲ್ವಾ. ನಮ್ಮ ಅಪ್ಪಂಗೆ ಅವರೆಲ್ಲ ನಂಬಿಕಸ್ತು, ನಮ್ಮನ್ನು ನೆಚ್ಕೊಂಡಿದ್ರಲ್ವಾ. 10 ಜನ ಮನೇಲಿ ನಮ್ಮಪ್ಪ ಯಾವತ್ತು ಮಗನ್ ಬೇಕಾದ್ರೂ ಬಿಡ್ತೀನಿ, ನನ್ನ ನಂಬುದವ್ರನ್ನ ನಾನು ವಿಶ್ವಾಸ ದ್ರೋಹ ಮಾಡಲ್ಲ ಅನ್ನೋದು ಅವ್ರ ನೀತಿ ನಿಯಮ ಆಗಿತ್ತು. ಕೊನೆವರೆಗೂ ಅವ್ರೆಲ್ಲರನ್ನೂ ಈಕ್ವಲ್ ಆಗಿ ನೋಡಿದ್ರು. ಇನ್ನು ಯಾರ್ಯಾರು ನಾನು ನಮ್ಮ ಸೋದರದತ್ತೆರು, ಅವ್ರಿಗೇನು ಅಂದರೆ ನಮ್ಮ ಅಪ್ಪಂಗೆ ಹೆಣ್ಮಕ್ಳು ಕಂಡ್ರೆ ಇಷ್ಟ. ಸೊ ಹಾಗಾಗಿ ನಮ್ಮ ಸೋದರದತ್ತೆರು ಮತ್ತು ಅವ್ರಿಗೆ ಹೆಣ್ಮಕ್ಳುಗಳೇ ಆಗಿತ್ತು. ನಾನು ಮನೆಗೆ ಹಿರಿ ಸಂತಾನ, ನಾನು ಮನೆಗೆ ಇಡೀ ಫ್ಯಾಮಿಲಿಗೆ ಗಂಡು ಮಗ ನಾನು. ನಮ್ಮ ಅಜ್ಜಿ ತಾತ ಇದ್ದಾರೆ ನೋಡಿ, ಅವ್ರದ್ದು ಸ್ವಾರಸ್ಯ ಇನ್ನೂ ಚೆನ್ನಾಗಿದೆ. ನಮ್ಮ H. ರಾಜಾರಾವ್, H.S. ಸುಬ್ಬಲಕ್ಷ್ಮಮ್ಮ ಅಂತ ನಮ್ಮ ಅಜ್ಜಿ ತಾತ. ಮೈಸೂರು ಮೂಲ, ನಾವೆಲ್ಲ ಮೈಸೂರವ್ರೆ. ಹೆಗ್ವಾಡಿಗೆ ನಮ್ಮ ತಾತ ಶಾನ್ಭೋಗರಾಗಿದ್ರು. ಸೊ ಹಾಗಾಗಿ 10 ಹಳ್ಳಿ ಶಾನ್ಭೋಗರಾಗಿದ್ರು ಅವಾಗ. ಅಂದರೆ ಎಲ್ಲ ಕುದುರೆ ಮೇಲೆ ಬರ್ತಿದ್ರಂತೆ ಅವಾಗ, ಅವತ್ತಿನ ಕಾಲದಲ್ಲಿ. ಸೊ ಅವ್ರು ಏನು ಮಾಡಿದ್ರು, ನಮ್ಮ ಮನೇಲಿ ನಾವು 4 ಜನ, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪಿಂದ್ರು, 2 ಸೋದರದತ್ತೆರು. ಸೊ ನಮ್ಮ ಅಜ್ಜಿ ಅವ್ರ ಅಕ್ಕ ಏನು ಮಾಡ್ತಾರೆ ಅಂದರೆ, 4 ಮಕ್ಕಳನ್ನ ಹೆತ್ಬಿಟ್ಟು ಅವ್ರ ಅಕ್ಕ ಭಾವ ಸತ್ತೋಗ್ತಾರೆ ಚಿಕ್ಕ ವಯಸ್ಸಿಗೆ. ಚಿಕ್ಕ ಮಕ್ಕಳನ್ನ ಹೆತ್ಬಿಟ್ಟು ಏನೋ ಕಾರಣಕ್ಕೆ ಅವ್ರನ್ನು ಎಲ್ಲ ನಮ್ಮ ಮನೇಲಿ ತೊಗೊಂಬಂದು ಇಟ್ಕೊಂಡು, ನಮ್ಮ ಅಜ್ಜಿ ತಾತ ಇಬ್ಬರೂ ಅವ್ರಿಗೂ ಎಲ್ಲ ಸ್ಟೇಟಸ್ ಕೊಟ್ಟು, ಸ್ವಂತ ಮಕ್ಕಳಿಗಿಂತನೂ ಹೆಚ್ಚಾಗಿ ಸ್ಟೇಟಸ್ ಕೊಟ್ಟು, ಈ ಥರ ಎಲ್ಲರಿಗೂ ಮದುವೆ ಮುಂಜಿಗಳು ಮಾಡಿ ಅವ್ರನ್ನೆಲ್ಲ ನೋಡಿಕೊಂಡು ಎಲ್ಲ ಮಾಡಿ ಈ ಥರ ಬಂದಿರೋ ಫ್ಯಾಮಿಲಿ ನಮ್ಮದು. ಸೊ ಹಾಗಾಗಿ ನಮ್ಮ ಅಜ್ಜಿ ತಾತನ ಗುಣನೂ ನಮ್ಗೆ ಇನ್ಫ್ಲೂಯೆನ್ಸ್ ಆಗಿದೆ. ನಮ್ಮಪ್ಪ ದೊಡ್ಡಪ್ಪಿಂದ್ರು ಅದೇ ಥರ ಇತ್ತು. ನಮ್ಮ ದೊಡ್ಡಪ್ಪ H.D. ಪ್ರಭಾಕರ್ ಅಂತ, ಸಾಕ್ಷಾತ್ ಅವರು ಋಷಿನೇ ಆಗಿದ್ರು, ಆ ಥರ ತ್ಯಾಗ ಅವ್ರದ್ದು. ಸೊ ಹಾಗಾಗಿ ಈ ಥರದ್ನೆಲ್ಲ ಚಿಕ್ಕದ್ರಿಂದ ನೋಡ್ತಾ ಬೆಳೆದಿರೋದ್ರಿಂದ ದ ಸೆನ್ಸ್ ಆಫ್ ಡಿಟ್ಯಾಚ್ಮೆಂಟ್ ನನಗೂ ಅದು ಬ್ರಾಟಪ್ಪಲ್ಲೇ ಬಂದ್ಬಿಡ್ತು. ಅದೇನು ಎಕ್ಸ್ಟ್ರಾ ಕಲಿಯೋದು ಅಥವಾ ಇನ್ನೆಲ್ಲ ಹೋಗಿ ಟ್ರೈನಿಂಗ್ ತೊಗೊಳ್ಳೋದು ಆ ಥರದ್ದು ಏನೂ ಇಲ್ಲದೆ, ಇವ್ರನ್ನ ನೋಡ್ತಾ ನನಗೂ ಅದು ಇನ್ಫ್ಲೂಯೆನ್ಸ್ ಆಗೋಯ್ತು. ತ್ಯಾಗ ಅನ್ನೋದು ನಮಗೆ ಲೆಕ್ಕಕ್ಕಿಲ್ಲ, ಎಲ್ಲನೂ ಅರ್ನ್ ಮಾಡ್ತೀವಿ, ಅದಕ್ಕೆ ನೆಚ್ಕೊಳ್ಳಲ್ಲ, ನಾವು ಅಂಟ್ಕೊಳ್ಳಲ್ಲ ಅಷ್ಟೇ. ಗೊತ್ತು, ಬಿಟ್ಟೋಗೋದು ಗೊತ್ತು ಅಷ್ಟೇ. ಕೇಳಯ್ಯ ನೀನು ತಾಯಿಯದೆ ಕೂಗನು.